ಮಜಬಾ ಮಜ ಭಾರತ ಲೈಟ್ ಆನ್ ಮಾಡಿ ಅಯ್ಯೋ ಸರ್ ಏನ್ ನಡೀತದೆ ಇಲ್ಲಿ ಫ್ಯಾಮಿಲಿ ಶೋ ಸರ್ ಇದು ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗ್ ಬಂದಿಯಲ್ಲ ಸರ್ ಕರಡಿ ಬಿಟ್ಟಿರ್ಲಿಲ್ಲ ಅಂದ್ರೆ ಅಲ್ಲಿ ಇರೋರೆಲ್ಲ ಕರಡಿ ಬಿಟ್ಕೊಂಡ್ಬಿಡೋರು ಸರ್ ಒಳ್ಳೆ ಕಥೆ ಆಯ್ತಲ್ಲ ನಮ್ದು ಕಾಲ್ ಶತಮಾನದ ಲವ್ ಕಣಯ್ಯ 25 ವರ್ಷ ಆಯ್ತು ಮದುವೆ ಆಗಿ ಇನ್ನ ಹಂಗಿದೆ ನೋಡು ನಮ್ ಲವ್ ಅಲ್ಲಪ್ಪ ಏನೋ ಒಂದು 1/4 kg ಪ್ರೀತಿಗೋಸ್ಕರ ಬಂದ್ರೆ ಏನ್ ನೀವು 3/4 kg ವಿಲನ್ಗಳ ತರ ಬರ್ತಿದ್ದೀರಲ್ಲ ಏನಿದು ಇಲ್ಲ ಅದು ನಿಮ್ಮ ಮಗಳದು 1/4 kg ನಿಮ್ದು 99 kg ಇದೆ ಬಿಡಿ ಗೊತ್ತಾಯ್ತಲ್ವಾ ಗೊತ್ತಾಯ್ತು ಬಟ್ ನಿಜವಾಗ್ಲೂ ನಿಮ್ಮಿಬ್ಬರಿಗೂ ಅಖಂಡ ಕರ್ನಾಟಕದ ಜೊತೆ ನಮ್ಮ ರೊಮ್ಯಾಂಟಿಕ್ ತ್ರಿಕಾಲ ಜ್ಞಾನಿಗಳಾದಂತಹ ಎಸ್ ನಾರಾಯಣ್ ಅವರು ಶ್ರುತಿ ಅವರು ಎಲ್ಲರ ಮುಂದೆ ನಿಮ್ಮಿಬ್ಬರನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡ್ತಾ ಇದೀನಿ. ಸೊ ನಿಮ್ಮಿಬ್ಬರಿಗೂ ಸ್ವಾಗತ. ಮೊದಲನೇದಾಗಿ ನಾನು ನಾರಾಯಣ್ ಸರ್ಗೆ ಮತ್ತೆ ಶ್ರುತಿ ಮೇಡಮ್ಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ನೀವಿಬ್ಬರು ಈ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನೀವು ಜಡ್ಜಿಂಗ್ ಮಾಡ್ತಾ ಇದ್ದೀರಾ. ನಿಮ್ಮಿಂದ ಈ ಒಂದು ಸ್ಟೇಜ್ಗೆ ಬಹಳ ದೊಡ್ಡ ಶೋಭೆ ಬಂದಿದೆ. ಥ್ಯಾಂಕ್ ಯು. ನನಗೊಂದು ಡೌಟ್, ಈ ಡುಯೆಟ್ ಇಂದ ಇಷ್ಟು ತನಕ ನೋಡಿದೆ ನೀವು ಡುಯೆಟ್ ಹಾಡೋದೆಲ್ಲ, ಈ ಡುಯೆಟ್ ಇಂದ ಆಗುವಂತ ಲಾಭಗಳೇನು ನಷ್ಟಗಳೇನು ಅಂತ? ಸತ್ಯವಾಗ್ಲೂ ಹೇಳ್ತೀನಿ, ಲಾಭನೇ ಜಾಸ್ತಿ. ಮನೆಗೆ ಹೋದ್ಮೇಲೆ ಎಲ್ಲ ಸಿಗತ್ತೆ. ಅಲ್ಲ ಹೆಂಡತಿ ಜೊತೆ ಆದ್ರೆ ಮನೆಗೆ ಹೋದ್ಮೇಲೆ ಸಿಗಲ್ಲ, ಇಲ್ಲೇ ಸಿಗುತ್ತೆ. ಹೆಂಡತಿ ಜೊತೆ ಅಲ್ದೆ ಇಲ್ಲಿ ಬೇರೆ ಜೊತೆ ಡ್ಯೂಯೆಟ್ ಹಾಡಿದ್ರೆ ಮನೆಗೆ ಹೋದ್ಮೇಲೆ ಸಿಗುತ್ತಾ? ಸೊ 25 ವರ್ಷದ ಯಶಸ್ವಿ ದಾಂಪತ್ಯ ನಿಮ್ಮದು. ಗೀತಾ ಮೇಡಮ್, ನೀವು ಹೇಳಿ, ಗಂಡ ಯಜಮಾನ್ರು ಅಂತ ಏನಿದ್ದಾರೆ ಅವರನ್ನ ಕಪಿ ಮುಷ್ಟಿಯಲ್ಲಿ ಹಿಡ್ಕೊಳ್ಳೋದು ಹೇಗೆ? ಕಪಿ ಮುಷ್ಟಿಯಲ್ಲಿ ಏನೋ ಹಿಡ್ಕೊಳ್ಳೋದು ಬೇಕಾಗಿಲ್ಲ, ಹೆಂಡತಿ ತನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡ್ರೆ ಸಾಕು. ಇಲ್ಲ ನೀವು ಅದನ್ನ ಹೇಳ್ಕೊಟ್ರೆ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಸರ್ ಹೆಂಗೋ ಕಷ್ಟಪಟ್ಟು ಕೇಳಿದೆ ಸರ್, ನೀವು ಹಾಳು ಮಾಡ್ಬಿಡ್ರಿ ಸಾಕು. ನೀ ನನ್ನ ಹತ್ರ ಕೇಳು, ಕಪಿ ಮುಷ್ಟಿಯಿಂದ ಬಿಡಿಸ್ಕೊಳ್ಳೋದು ಹೆಂಗೆ? ಈಗ ಅದನ್ನೇ ಕೇಳ್ತಾ ಇದ್ದೀನಿ, ಕಪಿ ಮುಷ್ಟಿಯಿಂದ ಬಿಡಿಸ್ಕೊಳ್ಳೋದು ಹೆಂಗೆ ಸರ್? ವೆರಿ ಸಿಂಪಲ್. ಹಿಂಗೆ ಇಲ್ಲ, ವೆರಿ ಸಿಂಪಲ್ ಆನ್ಸರ್. ಏನ್ ಗೊತ್ತಾ? ಏನ್ ಸರ್? ವೈಫ್ ಈಸ್ ಆಲ್ವೇಸ್ ರೈಟ್ ಅಂದ್ಬಿಡು, ಮುದಾಯ್ತು. ವೈಫ್ ಈಸ್ ಆಲ್ವೇಸ್ ರೈಟ್. ಅಂದ್ರೆ ಯಾವಾಗ್ಲೂ ನನ್ನ ಬಲಗಡೆ ಇರ್ಬೇಕು. ಅಲ್ಲ, ಅವಳು ಹೇಳಿದ್ದೆಲ್ಲ ಸರಿ, ಅವಳು ಮಾಡಿದ್ದೆಲ್ಲ ಸರಿ, ಅವ್ರು ಅಂದದ್ದೆಲ್ಲ ಸರಿ ಇಲ್ಲ ಅಂತ ಹೇಳ್ಬಿಡು, ಎಲ್ಲ ಮುಗ್ದೈತು. ಅವರು ಪೀಠಿಗೆ ಇನ್ನೊಂದು ಹಾಕೋರು, ಹೆಂಡತಿ ವೈಫ್ ರೈಟ್ ಸೈಡಾ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೊಳಕ್ಕೆ. ಐಡಿಯಾ ಆಗಿದೆ ನೋಡಿ. ಗ್ಯಾಪ್ ನ ತಗೊಳ್ಳೇ ಇಲ್ಲ ನೀವು. ಇಲ್ಲ ಸರ್, ಇಲ್ಲ ಐನಾತಿ ಕಳ್ಳ, ಆರ್ಡಿನರಿ ಅಲ್ಲ. ಸೂಪರ್. ನಿಜವಾಗ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಈ ಒಂದು ಮುತ್ತುಗಳಿಗೋಸ್ಕರ ಅಲ್ಲಿ ಮುತ್ತಿನಂತ ಸೀಟ್ಗಳನ್ನ ರೆಡಿ ಮಾಡಿದೀವಿ. ಗಂಡ ಹೆಂಡತಿ ಹೇಗೆ ಮರಳು ಮಾಡೋದು ಅನ್ನೋದನ್ನ ಹೇಳ್ಕೊಟ್ರು ನಮ್ಗೆ. ಈಗ ನಕ್ಕು ನಲಿದು ಕರ್ನಾಟಕನ ಹೇಗೆ ಮರಳು ಮಾಡೋದು ಅಂತ ಹೇಳಿ ನೋಡೋಣ ಪ್ಲೀಸ್. ಎಸ್, ಈಗ ಎಲ್ಲರೂ ಸೆಟ್ಲ್ ಆಗಿದೆ. ಶಿತ್ಲು, ಎಲ್ಲರೂ ಸೆಟ್ಲ್ ಆಗಿದ್ದಾರೆ. ನಾನು ನಾಳೆ ನಮ್ಮ ಅತ್ತೆ ಮನೆಗೆ ಹೋಗಿ ಸೆಟ್ಲ್ ಆಗೋಣ ಅಂತಿದ್ದೀನಿ. ಯಾಕೆ ಪಾತ್ರೆ ತೊಳ್ಕೊಟ್ ಬರಕ? ಇಲ್ಲ ಕಡೆ, ನಮ್ಮ ಅತ್ತೆ ಮನೇಲಿ ನಾನೇ ರಾಜ ಮಾರ್ತಾಂಡ ತೇಜ. ಗೊತ್ತು, ಸ್ವಂತ ಮನೇಲಿ. ಬಟ್ ನೀನು ಕೊತ್ತಂಬರಿ ಬೀಜ ಅಂತ ಪಂಚೋಡಿಯಕ್ಕೂ ಬರಲ್ಲ ನನಗೆ ಸರಿಯಾಗಿ. ಹೋಗ್ಲಿ ಬಿಡಿ, ಇವಾಗ ಕತೆ ಎಲ್ಲ ಬೇಡ. ಈಗ ಒಬ್ಬ ಅಳಿಯ ಅತ್ತೆ ಮನೆಗೆ ಹೋಗಿ ಏನೇನೆಲ್ಲ ಪಜಿತಿಗೆ ಸಿಕ್ಕಾಕೋತಾನೆ ಅಂತ ನೋಡುವಂತ ಸಮಯ ಆಗಿದೆ. ಸೊ ಕರ್ದೇ ಬೇಡ, ಲೆಟ್ಸ್ ವೆಲ್ಕಮ್ ಅಷ್ಟೊಂದೇನೋ ಯೋಚನೆ ಮಾಡ್ತಿದ್ಯಾ? ಗೊತ್ತಿಲ್ಲ. ಸರಿ, ಟೈಮ್ ಎಷ್ಟು ನೋಡು. 10:30. ಆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿರ್ತಾರ, ಬಲ ಹೋಗ. ನಾನ್ ಬರಲ್ಲ. ಯಾಕೆ? ಆ ಪೂಜಾರಿ ಹತ್ರ 5,000 ಸಾಲ ಮಾಡಿದೀನಿ. ಸರಿ, ಹಳ್ಳಿ ಕಟ್ಟೆ ಹೋಗೋಣ ಬಾ. ಅಲ್ಲಿಗೆ ಮಾತ್ರ ನಾನ್ ಬರಲ್ಲ. ಯಾಕೆ? ಆ ರವಿ ಹತ್ರ 10,000 ಸಾಲ ಮಾಡ್ಬಿಟ್ಟಿದೀನಿ. ಊರ್ ತುಂಬಾ ಈ ತರ ಸಾಲ ಮಾಡ್ಕೊಂಡು ಓಡಾಡಿದ್ರೆ ನಮ್ ಗತಿ ಏನಾಗಬೇಕು? ಊರಲ್ಲಿ ಒಂದ್ ಚೂರಾರ ಮರ್ಯಾದೆ ಇದ್ಲ ನಮ್ದು? ನಮ್ ತಾಯಣಗಿಲ್ಲ ಕಣ. ಗಾಂಧೀಜಿಯವ್ರು ಏನ್ ಹೇಳವ್ರೆ? ನಮ್ ದೇಶ ರಾಮರಾಜ್ಯ ಆಗ್ಬೇಕು ಅಂತ. ಅದಕ್ಕೆ ಏನ್ ಮಾಡ್ಬೇಕು? ನಮ್ಮೂರಿಂದಾನೇ ಸ್ಟಾರ್ಟ್ ಮಾಡ್ಕೋ ಹೋಗಮ್ಮ. ಏನ್ ಮಾಡೋಣ ಹೇಳು? ಬಿಸ್ನೆಸ್. ಏನ್ ಬಿಸ್ನೆಸ್? 007. 007 ಬೇಡ, 009 ಮಾಡೋಣ. ದೂರ ನಿಂತ್ಕೋ. ಅದು ಓದ್ ಸ್ಕಿಟ್ ಅಲ್ಲಿ, ಈ ಸ್ಕಿಟ್ ಅಲ್ಲಿ ಬೇಡ. ಮತ್ತೆ ಹೇಳಿ, ಏನ್ ಮಾಡುವ? ಡಿಟೆಕ್ಟಿವ್ ಆಫೀಸರ್ ಆಗಮ್ಮ. ಅಂದ್ರೆ ತಪ್ಪು ಕಂಡಿಡಿಯೋದು. ಎಲ್ಲಿ ತಪ್ಪು ಮಾಡತ್ತವ? ಆಯ್ತಪ್ಪ, ಆಯ್ತು. ತಪ್ಪು ಕಂಡು ಹಿಡಿಯಕ್ ನೀ ಮುಂದೋಗು, ನಾ ಹಿಂದ್ ಬರ್ತೀನಿ. ಬೇಡ, ಹಿಂದೆ ಬರೋರ್ನೆಲ್ಲ ನಂಬಕ್ಕಾಗಲ್ಲ, ಜೊತೆಗೆ ಹೋಗಮ್ಮ. ನೋಡಿ, ಕಳ್ಳಂಗ್ ನೋಡ್ತಮ್ಮ.
ಬಸ್ ಹತ್ಕೊಂಡ್ಬರ್ತಾವೆ, ಕಾಸಿರಲ್ಲ, ಕರಿಮಣಿ ಇರಲ್ಲ, ಮೂದವಗಳ ಇಳೆ ಮುದವೆ ಪಟ್ಟ ಚಡ್ಡಿ ಹಾಕೋದು ಅಂತ ಬಾರಿ ಹರ್ಕತ್ತಿದಿಲ್ಲ. ಬಸ್ ಕೆಳಗೆ ಮಾತಾಡೋ ನನ್ನ ಮಗನೇ, ಕಲ್ಲ ತಕ್ಕಂತೆ ಗುಂಡೆಗೆ ಹೊಡೆದ ಅಂದ್ರೆ ಕೆಂಪ್ ಎಳ್ಳಿರೋ ಚೊಳ 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 ಅಂತ ಕಡ್ಕೊಂಡ್ಬಿಡ. ಏನಿಲ್ಲ ಹರ್ಕತ್ತ ಇದೆ ಓಲಾ. ಏನಿಲ್ಲ ಕಾರಣ ಆಯ್ತು ಓದ್ನಾ ಬಾರ ನೋಡ್ತೀನಿ, ಕೈ ಕಾಲು ತೆಗೆದಾಕ್ಬಿಡ್ತೀನಿ, ಬಸ್ಗೆ ಬೆಂಕಿ ಹಚ್ಬಿಡ್ತೀನಿ, ಗೊತ್ತಲ್ಲ ನಾನು ಯಾರು ಅಂತ. ಓದಕಂಗ್ ಬಿಡ್ಲ. ಓದ್ನಾ ಇನ್ನೊಂದ್ಸಲ ಹೇಳಿಕಿಲ್ವಾ? ಅಯ್ಯೋ ಬೋದು ಸರ್ ನಮಸ್ಕಾರ. ಹಬ್ಬಕ್ಕೆ ಅನ್ಕ ಅತ್ತೆ ಮನೆ ಊಟಕ್ಕೆ ಹೋಗಿದ್ದೆ ಸರ್. ಏನ್ ಅಪರೂಪ ಕಳಿಮಯ್ಯ ಬಂದ್ಬಿಟ್ಟು ಅನ್ಕೊಂಡು ನಮ್ಮ ಅತ್ತೆ ಖುಷಿಗೆ ತಡ್ಕೊಂಡ್ ಆರ್ದೇನೆ ತಟ್ಟ ತುಂಬಾ ಊಟವ ತುಂಬಿಟ್ಟು ಉಣ್ಣು ಅಳಿಯ ಅಂತ ಉಣ್ಣಿಸ್ಬಿಟ್ಟು ಬಸ್ ಕತ್ತಿಸ್ಬಿಟ್ಟು ಟಾಟಾ ಮಾಡ್ದಾಗ್ಲೇ ಅನ್ಕೋಬೇಕಾಗಿತ್ತು ನಾನು. ನನ್ ಜಾಬ್ನ ನುಣ್ಣು ಗುಣ್ಸವ್ರೆ ಅನ್ಕೊಂಡು ಅದು ಹಾಳಾಗೋಗ್ಲಿ ಸರ್. ಈ ನನ್ನ ಮಗ ಅಲ್ಲೇ ಊರ್ಗ್ ಹೋದ್ಮೇಲೆ ಬಸ್ ಚಾರ್ಜ್ ಕಾಸು ಕೊಡ್ತೀನಿ ಕಲ, ಈಗ ತುಸ್ಕೊ ಹೋಗ್ಲಾ ಅಂತಂದ್ರೆ ಅರ್ಧ ದಾರಿಲೇ ಬಿಡಿಸ್ಬಿಟ್ಟು ಹೊಂಟದ. ಇನ್ನೂ ಹಾಳಾಗೋಗ್ಲಿ ಸರ್. ಒಂದ್ ಕಟ್ ಬೀಡಿ ತಕೊಂಡು ಏಕ್ಸನು ಸೇಕ್ ಹೋಗೋ ಹೊಂಟ ಅಂದ್ರೆ ಕಾಸು ₹1 ಇಲ್ಲ. ಇನ್ನೇನ್ ಮಾಡಿರಿ, ಹಾಡು ಹೇಳ್ಕತ್ತಾನೆ ಮುಂದಕ್ಕೆ ಹೋಗುವ. ಅಯ್ಯಯ್ಯಪ್ಪ ಯಾಕಪ್ಪ, ಅಯ್ಯೋ ಏನಿಲ್ಲ ಬಿಡು, ಹೊಟ್ಟೆಲ್ಲ ತೊಳಸ್ದಂಗ ಆಯ್ತದೆ. ನಾ ಮತ್ತೆ ನೋಡ್ ತುಪ್ಪ ಜಾಸ್ತಿ ಹಾಕೊಟ್ಬಿಟ್ಲ. ಓಲಿ ಬಿಡು, ಆಗುದಿಲ್ಲ ಕಣೋ, ಆಗುದಿಲ್ಲ ಅವ್ವ, ನನ್ ಕೈ ತಡ್ಕೊಳಕ್ ಆಗುದಿಲ್ಲ. ನಮ್ಮ ಹಳ್ಳಿ ಕಡೆ ಆಗಿದ್ರೆ ಗಟ್ಲೆ ಬೈಲಿರ್ತಿತ್ತು, ಯಾವ್ದಾರ ಒಂದ್ ಪದೆಲ್ಲ ಕುತ್ಕೊಂಡಿದ್ರು ಕೆಲಸ ಮುಗಿಸ್ಕೊ ಬಂದ್ಬಿಡ್ತಿದ್ದೆ. ಇಲ್ಲಿ ಎಲ್ಲಿ ಅಂತ ಹೋಗೋಣಪ್ಪ, ಎಲ್ಲಿ ನೋಡು ಬರೀ ಜನಗಳೇ ಕಾಣ್ತವೆ. ಇದು ಯಾವ್ದೋ ಪೊದೆ ಇದ್ದಂಗದೆ, ಇಲ್ಲೇ ಹೊಂಟೈತೀನಿ. ಕ್ಯಾಮ್ರಾ ಮಡಿಕಂದಿಲ್ಲ ಕಾಯ್ಕ ಕೂತಾನಲ್ಲಪ್ಪ, ಇತ್ತ ಹೋಗುವ. ಯಾವನ ಕಣ್ಣು ಬಿಟ್ಕೊಂಡು ನೀಲೇ ನೋಡ್ತಾ ನಿಂತವನೆ. ಆಗುದಿಲ್ಲ ಕಣೋ, ಆಗುದಿಲ್ಲ. ಇಲ್ಲೊಂದ್ ನ್ಯಾತಾಡ್ತಾ ನಿಂತದೆ ಸಾರ್. ಈ ಜನಗಳ ಕಣ್ಣಿಂದ ತಪ್ಪಿಸ್ಕೋಬಹುದು, ಈ ಕ್ಯಾಮ್ರಾ ಕಣ್ಣಿಂದ ತಪ್ಪಿಸ್ಕೊಳಕ್ ಆಗುದಿಲ್ಲ ಕಣ ಸರ್. ಆಗುದ ಸಾಕನ ಒಟ್ಟ ಗುಳುಗುಳು ಅಂತದ್ದು ಆಗುದಿಲ್ಲ. ಇಲ್ಲೇ ಕೂತ್ಕೊಬಿಡ್ತೀನಿ. ಯಾರ ಬೀದಿಲ್ ಕುತ್ಕೊಂಡು ಎಲ್ಲ ಮಾಡ್ತಾ ಇದ್ದೆ, ಮುದ್ದೆ ಬತ್ತಿ ತಡೀಲೆ. ಏನ ಮಾಡ್ತಿದ್ದೆ? ಏನಾಯ್ತು? ನಾವು ಡಿಟೆಕ್ಟಿವ್ ಆಫೀಸರ್ಗಳು ಏನೇ ಮಡಗಿದ್ರು ಕಂಡಿಡ್ದು ಬಿಡ್ತೀವಿ. ಏನೋ ಒಳ್ಳೆ ಕೆಲಸ ಮಾಡಕ್ ಹೋಯ್ತಿದ್ರೆ ನಮ್ಮ ಊರಿಗೆ ಬಾಂಬ್ ಹಾಕಿ ನಾಶ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದನ್ನ ಚಿತ್ರ ಬೈಲು ಬಾಂಬು ಕಣೋದು. ಬೈಲ್ ಬಾಂಬ ಯಾವ ಬಾಂಬ ಒಟ್ನಲ್ಲಿ ಸಿಡಿತಾನೆ. ಬೇಡ ಸರ್, ಯಾಕ್ಲಾ? ಅಂತ ಆರ್ಬಿಡ್ತದೆ ಸರ್. ಪರ್ರಂತ ಆರ್ಬಿಡಕತ್ತೆ ನಕ್ಕಿಲ್ಲ. ಪಿಚ್ಚಿಕಲ್ ತಾರ್ಬಿಡ್ತದೆ ಸರ್. ಮೊಕ ಸೇರ್ಸೋಡ್ಬಿಡ್ತೀನಿ. ಪಿಚಿಕ್ ನರಕತ್ತೇನ್ ತೊಪ್ಪಿಯ ಬೇಡ ಸರ್. ಇದಕ್ಲಾ ಸಾರ್ ಗಿಣಿ ಸಾರ್, ಕಾಡ್ ಗಿಣಿ ಸಾರ್, ಎರಡು ತಲೆ ಗಿಣಿ ಸಾರ್. ಹೆಂಗ್ಲಾ ಹಿಡ್ದೆ ಸಾರ್? ಪರ್ರಂತ ಆಡ್ತಿದ್ದ ಸಾರ್, ಲಬಕ್ಕಂತ ಹಿಡ್ದು ಪಿಚ್ಚಕ್ಕಂತ ಹಾಕಂದಿ ಸಾರ್. ಗಬ್ಬು ಸ್ಮೆಲ್ ಹೊಡಿತೈತಲ್ಲ ಸಾರ್. ಪರ್ರಂತ ಆಡ್ತಿತ್ತ, ಲಬಕ್ಕಂತ ಹಿಡ್ನ ಪಿಚ್ಚಕ್ಕಂತ ಹಾಕನ್ನ ಟೆನ್ಷನ್ಗೆ ಮಾಡ್ಕೊಬಿಟ್ಟದೆ ಸರ್. ಲೇ ಇದ್ನ ಹೆಂಗ ತಗೊಂಡೋಗ್ತೀಯಾ? ಗೊತ್ತಿಲ್ವಾ? ಬೋಟಿ ತಿನ್ನಂಗ್ ಚೂಟಿ ಆಗ್ಬಿಟ್ಟು ಎಂತ ಕೊಯ್ತೆ ಶಿಷ್ಯ ಪಂಜುರದಲ್ಲಿ ಸಾರ್. ಏಯ್ ನೀ ಪಂಜ ತರಕ್ ಹೋದ್ರೆ ಗಿಳಿ ಯಾರು ಕಾಯ್ತಾರೆ? ನಾ ಕೈಕತ್ತೀನಿ ಕಣ, ನಾ ಕೈಕತ್ತೀನಿ. ಆಗುದಿಲ್ಲ ಆಗೋದಿಲ್ಲ ಆಗುದಿಲ್ಲ ಆಗೋದಿಲ್ಲ ಆಗುದಿಲ್ಲ. ಯಾಕೆ? ಕರಿ ಕೊಟ್ಟಾಕಿರೋ ನಂಬೇಡ ಅಂತ ನಮ್ಮ ಮೆಂಟರ್ ನವೀನ ಹೇಳ್ಕೊಟ್ಟವ್ರೆ. ಈ ಗಿಳಿಗಿಂತ ಈ ಕೋಟ್ ಮುಖ್ಯನಾ? ತಗೋ ನೀನೇ ಹಾಕೋ. ಬೇಡಕ್ಕಲ್ಲ, ನಿನ್ಗ ಊರಲ್ಲಿ ದನ ಕಾಯಕ್ಕೆ ಬರಲ್ಲ, ಇನ್ ಗಿಳಿ ಕಾಯ್ತೀಯಾ? ನಿನಗ್ ಸವಾಸ ಬೇಡ, ಬಂದ್ಬಿಡು. ಬಿಡಾಬಿಡಿ ಇವಾಗ ಕಾಚೆ ತೊಡ್ಬಿಡ್ತೀನಿ. ಯಾಕ್ಲಾ? ಕಾಡ್ಗಿನಿ ಕಣೋ. ಆದ್ರೆ ಈ ಲಕ್ಷಾಂತರ ರೂಪಾಯಿ ದುಡ್ಡಂತೆ. ನಮ್ ಫ್ರೆಂಡ್ ಹೇಳ್ತಾ ಇದ್ದ, ತಕೋಗ್ ಮಾರ್ಕಂದ್ರೆ ನಂಗರ್ದ ನಿಂಗರ್ದ. ದೂರ ಸರಿ. ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದನೇ ನೀನ್ ನನಗೆ ಕೊಡಲ್ಲ, ಅಂತದ್ರಲ್ಲಿ ಇದ್ರಲ್ಲಿ ಅರ್ಧ ಪಾಲ್ ಕೊಡ್ತೀಯಾ? ಒಂದು ಪ್ರಸಾದ ಹೋಗ್ಬಿಡ್ತೀಯ? ದುಡ್ಡು ಕಣ ದೇವ್ರಣೆ. ನಿಮ್ಮ ಊರಾಣೆ ಅವ್ನ್ ಕಳಿಸು. ಹೇಳಿ ಸರ್. ನಾವು ಭಾರತ ದೇಶದ ಯಾವ ಪ್ರಜೆಲ್ಲ ಜವಾಬ್ದಾರಿ ಜವಾಬ್ದಾರಿಯುತ ಪ್ರಜೆಗಳು. ದೇಶನೇ ಕಾಯ್ತಾವೆ, ಈ ಕಾಡ್ಗಿಣಿ ಕಾಯಕ್ಕಿಲ್ವಲ್ಲ. ಹೋಗ ಮುದವೆ ತಕಬ. ಅಷ್ಟೇ ಸರ್. ಶಿಷ್ಯ, ಈ ವಾಸನೆಗೂ ಈ ಕಾಡ್ಗಿಣಿಗೂ ಏನೂ ಸಂಬಂಧ ಅದಕ್ಕಲ್ಲ.
ನಂದೇ ಅಲ್ವಾ ಸಾರ್ ಅಂದ್ರೆ ನಾನ್ ಕೌಚ್ ಹಾಕಿರೋದಲ್ವಾ ಸಾರ್ ಅಂದೆ ಲೇ ನನ್ಗೆ ಯಾಕೋ ಡೌಟ್ ಹೊಡಿತೈತಿ ಬೇಡ ಕಣ ಮೊಕ್ಕ ಸಾಕು. ಆಯ್ತು ಹೋಗಪ್ಪ. ಏಯ್ ಹೋಗ್ ಪಂದ್ರ ತಗೊಂಬ. ಕಾ ಸರ್ ನಿಮ್ಮ ಅಪ್ಪ ಕೊಟ್ಟನ ಏಯ್ ನಮ್ಮ ಅಪ್ಪನ ವಿಷಯಕ್ಕೆ ಬರ್ಬೇಡ. ತಗೋ ನಾನೇ ಕೊಡ್ತೀನಿ. ಜೋಪಾನ ಸರ್ ಯಾಕ್ಲಾ ಅಂತ ಆರ್ಬಿಡ್ತದೆ ಸರ್. ನಾವ್ ಎಂತೆಂತ ಗಿಣಿ ಹಿಡ್ದಿಲ್ಲ. ಅದ್ ಯಾವ್ದೋ ಪುಟ್ಕೋಚಿ ಕಾಡ್ ಗಿಣಿಗೆ ಓದಿಲ್ಲ ಅದ ಕಣ ಶಿಷ್ಯ. ಕಾಡ್ಗಿಣಿ ಬಾರೋ ಗಿಣಿ ಬಾರೋ ಶಿಷ್ಯ ನನ್ಗೊಂದು ಡೌಟ್. ಏನು? ನಾನು ಹಸಿರು ಗಿಳಿ ನೋಡಿದೀನಿ. ಇದು ಯಾವ್ದು ಕಾಡ್ ಗಿಣಿ? ಯಾವ ಕಲರ್ ಇರುತ್ತೆ? ಯಾಕ ಕೆಂಪ್ ಕದೆ ಕಣೋ. ಅಯ್ಯೋ ರಗ ಅಂತ ಹೊಳಿತಾದೆ. ಟಿವಿಲ್ ನೋಡಿದಿತ್ತು, ಇವತ್ತೇ ನೋಡ್ತಾ ಇರೋದು. ನಿನ್ ಕೆಳಗಿನ ಫೋನ್ ಮಾಡ ಮೊದ್ಲು. ಹಲೋ ಗುರು, ಇಲ್ಲಿ ಪಟ್ಲಮ್ಮನ್ ದೇವಸ್ಥಾನ ಅಂತ ಒಂದ್ ಕಾಡ್ಗಿಡಿ ಸಿಕ್ಕಾಕೊಂಡ್ಬಿಟ್ಟದೆ. 2 ತಲೆದು. ಅಷ್ಟೊಂದ್ ಕೊಟ್ಟೆ. ಬೇಗನ್ ಬಂದ್ಬಿಡು. ಏನದು? 2 ಲಕ್ಷ ಕೊಡ್ತೀನಿ ಅಂತ ಅನ್ಕೊಳ್ಳೋ ಕಾಡ್ಗಿಡಿಗೆ. ಹೆಂಗೈತದೆ? ಹಲೋ ಓಯ್ ಮಗನೇ, ಸಾಲ ತಗೊಂಡು ತಲೆ ಮರ್ಸ್ಕೊಂಡು ಆಡಾಡ್ತಿ. ಎಲ್ಲೇ ಇದೀಯಾ ಅಣ್ಣ, 2 ದಿವಸ ಟೈಮ್ ಕೊಟ್ಬಿಡೋಣ. ಹಂಗೆ ತಂದು ದುಡ್ಡು ಕೊಟ್ಬಿಡ್ತೀನಿ ಅಣ್ಣ. 2 ದಿವಸ ಕೊಡ್ಲಿಲ್ಲ ಅಂದ್ರೆ ಗೊತ್ತಲ್ಲ. ಕೊಡಲ್ಲಿ. ಲೋ ಬೇಡಕದ. ಹಲೋ, ಓ ನನ್ ಗೆಳೆ ಎಷ್ಟು ಕೊಡ್ಬೇಕು ನಿನ್ಗೆ? 20,000. ಲೇ ನಿನ್ ಎಂಜಿಲ್ ದುಡ್ಡು ಯಾವ್ದೇ ಮೇಲೆ ಬಿಸಾಕ್ತೀನಿ ಬಂದು ಹಾಕೊಂಡದ. 2 ದಿನ ಟೈಮ್ ಕೇಳಿದೀನಿ, ನಿನ್ ಕೈ ಮುಗಿತೀನಿ ಕೊಟ್ಬಿಡಪ್ಪ. ನಿನಗ್ ಬೈದ್ರು ಬೇರೆ ಅಲ್ಲ, ನನಗ್ ಬೈದ್ರು ಬೇರೆ ಅಲ್ಲ. ಒಂದೇ ತಾಯಿ ಮಗಳು ಕಣ, ನೀವ್ ಸುಮ್ನಿರೋ. ಹಲೋ ಹೇಳು. ನೀನ್ ಗಂಡಸೆ ಆದ್ರೆ ಪಟ್ಟಾಳಮ್ಮನ ದೇವಸ್ಥಾನ ಹತ್ರ ಬಾರ. ಬರ್ತೀನೋ. ಬಾ. ಬಂದೆ. ಮುಗಿತು ಕಣ. ಮುಗಿಸ್ತಲ್ಲಪ್ಪ ನನ್ನ. ಮುಗೀತು. ಲೋ ಜಗ ಅಣ್ಣ, ಎಲ್ಲ ಕಾಡ್ಗಿಣಿ ಇಲ್ಲೇ ಅದಲ್ಲಣ್ಣ. ಇದೆಯಾ? ಇದೆ ತಡಿ ಒಂದ್ಸತ್ ನೋಡ್ಬಿಡ್ತೀವಿ. ಪರ್ರ ಅಂತ ಆರ್ಬಿಡ್ತಕ್ಕಂಬರ್ಯ. ಆಯ್ತು ಬಿಡ್ಲಾ, ಬಕ್ಕಂಡೆ ನೋಡ್ಕೊತೀನಿ. ನೋಡ್ಕೋ. ಓ ಕೆಂಪುಗದೆ. ಹೆಂಗಾರ ಚೈನಾಗೆ ಎಕ್ಸ್ಪೋರ್ಟ್ ಮಾಡ್ಬಿಟ್ರೆ 10 ಲಕ್ಷ ಸಿಗ್ತದೆ. ಸ್ಪಾಟ್ ಅಲ್ಲಿ ನಿಂಗೆ 2 ಲಕ್ಷ ಕೊಡ್ತೀನಿ ಕಣ. ಗುರು, ಅಷ್ಟೊಂದ್ ಬೆಲೆ ಬಾಳ್ತದೆ ಇದು. ಲೋ ಜಗ, ಇದ ಮೆಡಿಸನ್ ಅಲ್ಲಿ ಯೂಸ್ ಮಾಡ್ಕೊಂಡು ಗಟ ಗಟ ಅಂತ ಕುಡಿದ್ಬಿಟ್ರೆ ಮಾತ್ ಬರ್ದವ್ರೆಲ್ಲ ಪಟ ಪಟ ಅಂತ ಗಿಳಿ ತರ ಮಾತಾಡ್ಬಿಡ್ತಾರ ಕಣೋ. ಆದ್ರೆ ಒಂದ್ ಕಂಡೀಷನ್. ಏನು? ಇದನ್ನ ಜೀವಂತವಾಗಿ ಹಿಡಿಬೇಕು. ಅಣ್ಣ, ನೀ ದೂರ ಸರಿದು ಬಿಡು, ಇಲ್ಲೊಂದು ಪರ್ರ ಅಂತ ಆರ್ಬಿಡುತ್ತೆ. ಶಿಷ್ಯ ಜೀವಂತ. ಫೋನಲ್ಲಿ ಮಾತಾಡಿದ್ದು. ಲೇ ಸುಟ್ಟೋಗ್ರೆ ಬಿಂದಿಗೆ ಮಕ್ಕದವನೆ. ನನ್ನ ಫ್ರೆಂಡ್ಗೆ ಅವ ಆಗ್ತೀಯನ ನೀನು? ಎಷ್ಟು ಕೊಡ್ಬೇಕು ನಿನ್ಗೆ? 20,000. ಲೇ ಅವ್ರು ಕೊಟ್ಟ ತಕ್ಷಣ ಎದೆ ಮೇಲೆ ಬಿಸಾಕ್ತೀನಿ, ಸೈಡಲ್ಲಿರು. ದುಡ್ಡು ಸಿಗುತ್ತೆ ಅಂತ ಸುಮ್ಮನಿದ್ದೀನಿ. ಸಿಗದೆ ಇರ್ಲಿ, ಸಿಗದ ಹಾಕಬಿಡ್ತೀನಿ. ಅಪ್ಪ ಪರ್ರ ಅಂತ ಆರ್ಬಿಡುತ್ತೆ. ಯಾರು ಗಲಾಟೆ ಮಾಡ್ಬಿಡಿ. ಎತ್ತು ಬೇಗ ಎತ್ತು ರೆಡಿ. ಇರ್ಲಾ, ನಂದು 50% ಕೊಟ್ಟು ಬಿಡ್ತೀಯ ತಾನೆ? 20% ಕೊಡ್ತೀನಿ ಅಷ್ಟೇ. ಅವಾಗ 50 ಅಂದಲ್ಲಿ. ಓ ಗುರು, 500 ರೂಪಾಯಿ ಕೊಟ್ಟಿಲ್ವ ಪಂಚಾಯತ್ ಇನ್ವೆಸ್ಟ್ಮೆಂಟ್ ಮಾಡಿಲ್ವ ನಾನು? ಅದೆಲ್ಲ ನನ್ಗೆ ಗೊತ್ತಿಲ್ಲ. ನಂದು 50% ನಾನು ಬರ್ಬೇಕು. ಗುರು ಎತ್ತಂಗಿದ್ರೆ ಎತ್ತು, ಇಲ್ಲ ಅಂತಂದ್ರೆ ಹೋಗು. ನಿರಂಜನ್ ಸರ್ ಕರೆಸ್ಬಿಟ್ಟು ಎತ್ಕೊತೀನಿ. ಬರೀ ಸಲ ಒಂಚೂರು ಎತ್ತಿ. ಬರೀ ಸಾ. ಅವ್ರು 50 ರೂಪಾಯಿಗೂ ಬಂದ್ಬಿಡ್ತಾರೆ ಕಣೆ, ನಾನೇ ಬರ್ತೀನಿ ಬಾರೋ. ಎತ್ತು. ರೆಡಿನಾ? ಓಕೆ 3 ಇರೋ ಮರ ಭಯ ಆಯ್ತದೆ. ಜೋಪಾನ ಕಣ. 1 ಇರೋ. ಯಾಕೋ ವಾಸ್ತು ಸರಿಯಾಗಿಲ್ಲ. ಲಕ್ಷಾಂತರ ರೂಪಾಯಿ ವ್ಯವಹಾರ. ಕುಬೇರಿನ ಮೂಲೆಯಲ್ಲೇ ಹಿಡಿಬೇಕು. ಈ ಕಡೆ ಬಾ. ಎತ್ತು ಎತ್ತು ಎತ್ಲಾ? ಎತ್ತು. ರೆಡಿನಾ? ಜೂಟ 3 ಇಲ್ಲ 2 ಇಲ್ಲ ಅಲ್ಲಿ ಬಿಸ್ಕಣೆ. ರೆಡಿನಾ? 3 2 1. ಸಿಕ್ತೇನೋ? ಸಿಕ್ತು. ಹೆಂಗಿದ್ದು? ತಣ್ಣಗದೆ. ತಣ್ಣಗಿದ್ದ. ಅಯ್ಯೋ
ನನ್ನ ಮಕ್ಳ ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡ್ತವೆ. ಕಾಡ್ಗಿಡಿ ಅಂತಲ್ಲ, ಕುಮಾರನ್ ಮೂಲೆ ಅಂದಲ್ಲ. ನಾನು 20% ಜೊತೆ ಈ 20 ರೂಪಾಯಿನ ಇಟ್ಕೊಂಡ್ಬಿಡು ನೀನು. ಈ 20 ರೂಪಾಯಿ ಇಟ್ಕೊಂಡು ಒಂದು ಒಳ್ಳೆ ಕೆರೆಗೆ ಹೋಗಿ ಒಳ್ಳೆ ಸೊಪ್ಪು ತಗೊಂಡು ಚೆನ್ನಾಗಿ ಉಜ್ಕೋ. ಲಕ್ಷಾಂತರ ರೂಪಾಯಿ ವ್ಯವಹಾರ ಅಲ್ವಾ? ಬರ್ಲಾ? ಕಾಡ್ಗಿಣಿ ಕಣೋ. ಒಳ್ಳೆಯವನು ಅಂತ ಮಂಕ್ಪೂದಿ ಅರ್ಥಕ್ ಹೋದ್ರೆ ನನಗೆ ಪಿಚಕ್ ನಾರಿಸ್ಬಿಟ್ನಲ್ಲಪ್ಪ. 2 ದಿನ ಟೈಮ್ ಕೊಟ್ಟಿದ್ದೆ ತಾನೇ? ಯೋಧೆ ಮೇಲೆ ಎಸ್ ನಾರಾಯಣ್ ಸರ್, ಹಿಡಿಸ್ತಾ ಗಿಳಿ. ನೀವು 5 ಜನ ಭಾಳ ಒಳ್ಳೆ ಕಲಾವಿದರು, ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಲ್ಲ, ಎರಡನೇ ಮಾತಿಲ್ಲ. ಗಿಣಿ ಇಷ್ಟ ಆಗಿಲ್ಲ ನಮ್ಗೆ, ಅದು ಬಿಟ್ಟರೆ ನಿಮ್ಮೆಲ್ಲರ ಅಭಿನಯ ತುಂಬ ಇಷ್ಟ ಆಯಿತು. ಬಟ್ ನಮ್ಮ ನಿರೀಕ್ಷೆ ಹತ್ತಿರ ಬರಲಿಲ್ಲ, ಅದೇ ಸಮಸ್ಯೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಅವರೇ, ನಾನು ಕೇವಲ ಕಲಾವಿದರ ದೃಷ್ಟಿಯಿಂದ ಮಾತ್ರ ಈ ಆ್ಯಕ್ಟನ್ನು ಮಾತಾಡ್ತೀನಿ. ಮೊದಲೇ ಬಂದಂತಹ ಕಲಾವಿದ ನಿಂಗರಾಜು, ನಿಮ್ಮ ಟೈಮಿಂಗ್ ತುಂಬ ಚೆನ್ನಾಗಿತ್ತು, ಬಾಡಿ ಲ್ಯಾಂಗ್ವೇಜು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ನೀವು. ಒಬ್ಬ ಕಲಾವಿದನಾಗಿ ಒಬ್ಬರೇ ವೇದಿಕೆನ 1 ನಿಮಿಷ 2 ನಿಮಿಷ ತೂಗಿಸ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬಾ ಕಷ್ಟ. ಆ ಸಮಯದಲ್ಲೂ ಕೂಡ ನೀವು ನಗಿಸೋ ಪ್ರಯತ್ನ ಮಾಡಿದ್ರಿ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ನೀವು. ಇನ್ನು ಅವರಿಬ್ಬರು ಕಲಾವಿದರು, ಮಹಾಂತೇಶ್ ಹಾಗೂ ಜಗದೀಶ್, ನಿಮ್ಮಿಬ್ಬರು ಟೈಮಿಂಗ್ ತುಂಬ ಚೆನ್ನಾಗಿತ್ತು. ಜಗದೀಶ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ನೀವಿಬ್ರು. ಜಗದೀಶನ್ನ ಹಾಗೂ ಇಲ್ಲಿರುವ 5 ಕಲಾವಿದರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ಸರಿಯಾದಂಥ ಒಂದು ಕ್ಯಾರೆಕ್ಟರ್ ಸಿಗಲಿ ಅನ್ನೋದೇ ನನ್ನ ಆಸೆ. ಬಟ್ ಈ ಆ್ಯಕ್ಟಲ್ಲೂ ಕೂಡ ನೀವು 5 ಜನ ಚೆನ್ನಾಗಿ ಮಾಡಿದಿರಿ. ಇನ್ನು ಮುಂಬರುವ ಆ್ಯಕ್ಟಲ್ಲಿ ಇನ್ನೊಂದಿಷ್ಟು ಎಫರ್ಟ್, ಇನ್ನೊಂದಿಷ್ಟು ಚೆನ್ನಾಗಿ ಮಾಡೋದಕ್ಕೆ, ಇನ್ನೊಂದಿಷ್ಟು ನಗಿಸೋದಕ್ಕೆ ಪ್ರಯತ್ನ ಮಾಡಿ. ಆಲ್ ದ ಬೆಸ್ಟ್. ಚಂದ್ರು ಸರ್, ನೀವು ಹೇಳಿ, ನಿಮಗೆ ಹೇಗೆ ಅನ್ನಿಸ್ತು? ಮೊದಲನೇದಾಗಿ 5 ಜನ ಕಲಾವಿದರಲ್ಲಿ ಪ್ರತಿಯೊಬ್ಬರು ಕೂಡ ಅದ್ಭುತವಾದಂಥ ಹಾಸ್ಯ ಕಲಾವಿದರು. ವಿಷಯಕ್ಕೆ ಬಂದಾಗ ಮಾತ್ರ ಸ್ವಲ್ಪ ಇರಿಸು ಮುರ್ಸಾಗತ್ತೆ. ಅದನ್ನು ಹೊರತುಪಡಿಸಿ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ರಿ. ಸೂಪರ್ ಮ್ಯಾಮ್. ಅಭಿನಯ ತುಂಬ ಚೆನ್ನಾಗಿತ್ತು. ಡೈಲಾಗ್ ಎಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಚೆನ್ನಾಗಿ ಹೇಳಿದ್ರಿ. ಟೈಮಿಂಗ್ ಚೆನ್ನಾಗಿತ್ತು. ಬಟ್ ವಿಷಯ ಅದೇ ಮೇನ್, ಆ ಕೆಂಪು ಅದು ಸ್ವಲ್ಪ ಡೇಂಜರ್, ಕೆಂಪಾಗಿ ಉಳಿದ್ಬಿಟ್ಟು. ಎನಿವೇಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಎಲ್ಲ ಗೊತ್ತಾಯ್ತಾ ನಿಮಗೆ? ಇನ್ಮೇಲೆ ಗಿಣಿ ಹಿಡೀರಿ, ಅದೇ ಸ್ಟೇಜ್ ಮೇಲೆ ಹಿಡಿಬೇಡಿ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಈಗ ಈ ವೇದಿಕೆ ಮೇಲೆ ಮತ್ತಷ್ಟು ಸಿಹಿ ಹೆಚ್ಚಾಗುವಂತಹ ಟೈಮು. ಆಲ್ರೆಡಿ 99 ಎಂಟರ್ಟೈನ್ಮೆಂಟ್ ಈಗಾಗಲೇ ಸಿಗ್ತಾ ಇದೆ ನಮ್ಗೆ. ಈಗ 1/4 kg ಮಾತ್ರ ಸ್ವಲ್ಪ ಬಾಕಿ ಇದೆ. ಸೊ ಈ 1/4 kg ಪ್ರೀತಿನ ತುಂಬಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. 1/4 kg ಪ್ರೀತಿ ಸಿನಿಮಾದ ನಾಯಕಿ ಹಿತಾ, ನಾಯಕ ವಿಹಾನ್ ಗೌಡ, ಹಾಗೆ ಸಂಗೀತ ನಿರ್ದೇಶಕರಾದಂತಹ ಚೇತನ್. ಎಸ್, ಈಗ ನನಗೆ ಗೊತ್ತಾಯ್ತು ಯಾಕೆ ಈ ಸಿನಿಮಾಗೆ 1/4 kg ಪ್ರೀತಿ ಅಂತ ಇಟ್ಟಿದ್ದಾರೆ ಅಂತ. ಹೀರೋಯಿನ್ ಇಬ್ರು 1/4 kg ಇದ್ದಾರೆ. ಸೊ ಇನ್ನೇನು ಇಟ್ಟಾರೋ ಅದೇ ಹೆಸರಿಟ್ಟಿದ್ದಾರೆ 1/4 kg ಅಂತ. ಯಾಕೆ ಹಿತಾ? ಆಕ್ಚುಲಿ 1/4 kg ಪ್ರೀತಿ ಇದೆ ಸಿನಿಮಾದಲ್ಲಿ, ಇನ್ನ 3/4 kg ಜಗಳ ಇದೆ. ಈ ಒಂದು 1/4 kg ಪ್ರೀತಿ ಅನ್ನೋ ಸಿನಿಮಾಗೆ ಅದ್ಭುತವಾಗಿ 1/4 kg ಮ್ಯೂಸಿಕ್ ಕೊಟ್ಟಿದ್ದಾರೆ ಮ್ಯೂಸಿಕ್ ಡೈರೆಕ್ಟರು. ಸೊ ಚೇತನ್, ಹೇಳಿ, ಎಷ್ಟು kg ಕೊಟ್ರಿ ಮನೆಯಿಂದ? ಬರ್ತಾ 1 kg ತಂದೆ, ಫಿಲ್ಮ್ ಬರೋ 1/4 kg ಆಗಿದೆ. ಓಕೆ, ವೆರಿ ನೈಸ್. ಸೊ ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಈಗಾಗಲೇ ಟ್ರೈಲರ್ ಎಲ್ಲ ಲಾಂಚ್ ಆಗಿದೆ, ಒಂದು ಸಾಂಗ್ ಕೂಡ ಲಾಂಚ್ ಆಗಿದೆ, ತುಂಬಾ ಚೆನ್ನಾಗಿದೆ. ಬಟ್ ಇವಾಗ ಇನ್ನೊಂದು ವಿಚಾರ ಏನು ಅಂದ್ರೆ, ಹಿತಾ ಈಸ್ ಆಲ್ಸೋ ಅ ವೆರಿ 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 ಗುಡ್ ಸಿಂಗರ್. ಹಿತಾ ಒಂದು ಝಲಕ್ ಹೆಂಗಿರುತ್ತೆ ಅಂತ ನಮ್ಮ ಅಖಂಡ ಕರ್ನಾಟಕಕ್ಕೆ ತೋರಿಸ್ಬಿಡಮ್ಮ. ಓಕೆ, ರೆಡಿ, ಇಬ್ರು ಸೇರಿ.
ತುಂಬಾ ಚೆನ್ನಾಗಿ ಹಾಡಿದ್ರಿ. ಈಗ ದಯವಿಟ್ಟು ನಮ್ಮ ಜೊತೆ ಇದ್ದು ನಮ್ಮ ಸ್ಕಿಟ್ಗಳನ್ನ ನೋಡಿ ಪ್ಲೀಸ್ ಆಸೀನರಾಗಿ. ಕಾಲ್ ಕೆಜಿ ಪ್ರೀತಿ ಸಿನಿಮಾ ನಮ್ಮ ಜೊತೆ ಏನೋ ಇದೆ, ಆದ್ರೆ ಅಲ್ಲಿ ನೋಡಿ ಯಾರ ಜೊತೆ ಅವರು ಕೂತಿದ್ದಾರೆ ಅಂತ. ಅವ್ರ ಆಡಿಯನ್ಸ್ ಜೊತೆನೆ ಕೂತಿದ್ದಾರೆ. ಯಾಕೆಂದ್ರೆ ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ ಯಾರ ಕೈ ಹಿಡಿದ್ರು ಆಗಲ್ಲ, ಆಡಿಯನ್ಸೇ ಕೈ ಹಿಡಿಬೇಕು. ಹಾಗಾಗಿ ಆಡಿಯನ್ಸ್ ಜೊತೆನೇ ಕೂತು ಇವತ್ತು ಶೋನ ನೋಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ ಕಾಲ್ ಕೆಜಿ ಸಿನಿಮಾಗೆ ಒಂದು ಅರ್ಧ ಕೆಜಿ ಜನ ಬಂದೇ ಬರ್ತಾರೆ. ಯಾಕೆ ಜಾಸ್ತಿ ಇನ್ನೂ ಫುಲ್ಲು ಬರ್ಲಿ ಅಂತ ಹೇಳ್ತಾ ಇದೀನಿ. ಸೊ ಈಗ ಸದ್ಯಕ್ಕೆ ಆಡಿಯನ್ಸ್ ಎಲ್ಲ ಫುಲ್ ಖುಷಿನಾ? ಆ ಗರ್ಲ್ಸ್ ವಿಹಾನ್ ನಿಮ್ಮ ಅಣ್ಣ ಅನ್ಕೊಂಡು ದೂರ ಇರಿ, ಓಕೆ? ಜಾಸ್ತಿ ಹತ್ರ ಹೋಗೋಕ್ ಹೋಗ್ಬಿಡಿ, ಓಕೆ? ಯಾ ನಿರಂಜನ್, ಎಸ್. ಪೊಲೀಸ್ ಬರ್ತಾ ಇದಾರೆ. ಯಾಕೆ ನಾನು ಏನು ಮಾಡಿದ ಅಂತ ನಾನು ಏನು ಮಾಡೇ ಇಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ, ನನಗೂ ಪೊಲೀಸ್ಗೂ ಆಗಲ್ಲಪ್ಪ, ನಂಗೆ ಆಗಲ್ಲ ಇವೆಲ್ಲ ಮಾತಾಡಲ್ಲ. ಪೊಲೀಸ್ ಬರ್ತಾರೆ, ನೀನ್ ಯಾಕೆ ಇಷ್ಟೊಂದು ಹೆದರ್ತಾ ಇದೆಯಾ? ಅಲ್ಲ ನಾನೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ದೆ ಬೇರೆ, ಅದ್ರ ಬಗ್ಗೆ ನಂಗೆ ಸರಿಯಾಗಿ ಗೊತ್ತಿಲ್ಲ. ನಾವು ಹೊಡ್ತೀನಿ, ನನಗೂ ಪೊಲೀಸ್ಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಪೊಲೀಸ್ ಅಂದ ತಕ್ಷಣ ಯಾವ ತರ ಎಸ್ಕೇಪ್ ಆಗ್ತದ ನೋಡಿ. ಒಂದಲ್ಲ ಒಂದಿನ ತಪ್ಪು ಮಾಡಿದವ್ರು ಸಿಕ್ಕಾಕೊಳ್ತಾನೆ ಅಂತ ಅನ್ಸ್ತಾ ಇದೇನು. ಸೊ ಈಗ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿರುವಂತಹ ಪೊಲೀಸ್ ತನ್ನ ಕೆರಿಯರ್ ಅನ್ನ ಶುರು ಮಾಡ್ತಾ ಇದ್ದಾರೆ. ಬನ್ನಿ ಮಜಾ ಭಾರತಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಕಿರಿ ಕಲಾಕಾರ್ಸ್. ಎಲ್ಲಿ ಸ್ಟೇಷನ್ ಯಾರು ಕಾಣಿಸ್ತಿಲ್ಲ? ಅಲ್ಲ ಯಾರ ಸೈಡ್ ಪ್ಲೀಸ್. ಲೇ ಅವ್ರ ಸಾಂಗ್ ಹಾಕಿ ಬಿಲ್ಡಪ್ ಕೊಟ್ಟಿದ್ದಾದ್ರು ಒಂದ್ ಹೇಳ್ತೀನಿ. ಹೊಡ್ಕೊಳ್ಳಿ ಸರ್. ಹೇಳ ಮಗನ ಮೇಲೆ ನೀನು ಸಿಂಹನ ಖರ್ಜೂರ ಯಾಡಲ್ಲಿ ನೋಡಿದ್ಯಾ, ಸಿರಪ್ ಯಾಡಲ್ಲಿ ನೋಡಿದ್ಯಾ? ಅಷ್ಟ ಯಾಕೆ ದುಡ್ಡು ಕೊಟ್ಟು ಜೂನಲ್ಲಿ ನೋಡಿದ್ಯಾ, ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿದ್ಯಾ? ಶಿಶುಪಾಲ 1000 ಸಲ ತಪ್ಪು ಮಾಡಿದ್ರು ಸಹಿಸ್ಕೊಂಡು ಸುಮ್ಮನಿರಕ್ಕೆ ನಾನು ಶ್ರೀಕೃಷ್ಣ ಪರಮಾತ್ಮ ಅಲ್ಲ. ಅಗ್ನಿ ಏನೋ ಇದು? ಅಗ್ನಿ ಸರ್. ಸರ್ ಅದು ಸಾಯಿ ಕುಮಾರ್ ಸುದೀಪ್ ಡೈಲಾಗ್ ಮಿಕ್ಸಿಂಗ್ ಸರ್. ಅವ್ರ ಡೈಲಾಗ್ ಅವ್ರು ಹೇಳ್ತಾರೆ, ನಿನ್ ಡೈಲಾಗ್ ನೀನ್ ಹೇಳೋ ಲೆಗ್ ಪೀಸ್ ಮುಗ್ದವನೆ. ಯಾರೋ ನೀನು? ಪೊಲೀಸ್. ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಆಗಿರೋ ನಾ ಇದ್ದಂಗಿದ್ಯಾ? ನೀನು ಪೊಲೀಸಾ? ತಿರ್ಗೋ ಈ ಕಡೆ. ಸರ್ ಏನೋ ಇದು ಹುಲ್ಲ ಅಥವಾ ಮೀಸೆನಾ? ಸರ್ ಹಂಗೆಲ್ಲ ಕೇವಲವಾಗಿ ಮಾತಾಡಿ ಅವಮಾನ ಮಾಡಬೇಡಿ ಸರ್. ನಮ್ದು ಪೊಲೀಸ್ ವಂಶ. ನಮ್ಮಪ್ಪ ಪೊಲೀಸ್, ನಮ್ ತಾತ ಪೊಲೀಸ್, ನಾನು ಕೂಡ ಪೊಲೀಸ್. ಓ ಸಾರಿ, ದೇಶದ ಮೇಲೆ ಅಷ್ಟೊಂದು ಪ್ರೀತಿನಾ? ಏನಿಲ್ಲ ಸರ್, ನಮ್ ತಾತ 10,000 ರೂಪಾಯಿ ಲಂಚ ಕೊಟ್ಟು ಈ ಕೆಲ್ಸಕ್ಕೆ ಸೇರಿದ್ರು. ಅವ್ರ ಜರ್ನಿಲೇ 10,000 ರೂಪಾಯಿ ಮಾಮೂಲು ವಸೂಲಿ ಮಾಡೋಕೆ ಆಗ್ಲಿಲ್ಲ. ನಮ್ಮಪ್ಪ 30,000 ರೂಪಾಯಿ ಲಂಚ ಕೊಟ್ಟು ಇದೇ ಡ್ಯೂಟಿಗೆ ಸೇರಿದ್ರು. ಅವ್ರ ಕೈಲೂ ರಿಕವರ್ ಮಾಡಕ್ಕಾಗ್ಲಿಲ್ಲ. ಈಗ ನಾನು 2 ಲಕ್ಷ ರೂಪಾಯಿ ಕೊಟ್ಟು ಈ ಡ್ಯೂಟಿಗೆ ಸೇರಿದ್ದೀನಿ ಸರ್. ಮಗನೇ ಎಮೋಷನಲ್ ಸೀನ್ ನಂದು. ಕಂಟಿನ್ಯೂ. ಎಲ್ಲಿದೆ ಸರ್? ಮಗನೇ ಗದ್ದ, ನೀನಾದ್ರೂ ಸಿಕ್ ಕಡೆ ಕೈ ಹಾಕಿ ನಂದು ನಿಂದು ಅಂತ ಯಾವುದೇ ಭಿನ್ನ ಭೇದ ಮಾಡದೆ ಎಲ್ಲಾ ದುಡ್ಡು ಸೇರಿಸಿ ಕಲೆಕ್ಟ್ ಮಾಡ್ಕೊಂಬಾರೋ ಅಂತ ಆರ್ತಿ ಎತ್ತಿ ಆಶೀರ್ವಾದ ಮಾಡಿ ಕಳ್ಸಿದಾರ ಸರ್ ನಮ್ ತಂದೆ. ಅಂತ ಧೀರರ ವಂಶ ಸರ್ ನಮ್ದು. ನಿನ್ ಗದ್ದೆ ಕೊಡ್ತಾರೆ ಎಷ್ಟು ಜನ? 342 ಜನ ಸರ್. 342? ಹೌದು ಸರ್. ಯಾವ ದೇವರಪ್ಪ ನಿನ್ ತಾಯಿ? ಏನಿಲ್ಲ ಸರ್, ನಾನು ಹುಟ್ಟಿದ್ದು ವಾಣಿ ವಿಲಾಸ ಹಾಸ್ಪಿಟಲ್ ನಲ್ಲಿ. ಅವತ್ ನನ್ನ ಜೊತೆ 342 ಜನ ಹುಟ್ಟಿದ್ರು ಸರ್. ನೀವು ಟೆನ್ಷನ್ ಮಾಡ್ಕೋಬೇಡಿ, ಡ್ಯೂಟಿಗೆ ಜಾಯ್ನ್ ಆಗಿದ್ದೆ ಇವತ್ತು. ಜಾಯ್ನ್ ಆಗಿ ಅರ್ಧ ಗಂಟೆಲೆ ಒಂದ್ ಕೇಸ್ ಹಿಡ್ದಿದ್ದೀನಿ ಸರ್. ಏನೋ ಅದು? ಡಿಡಿ ಅಂದ್ರೆ ಡ್ರಂಕ್ ಅಂಡ್ ಡ್ರೈವ್ ಸರ್. ಸರ್ ಏನೋ ಇದು ಪ್ಲಾಸ್ಟರ್ ಹಾಕ ಬಂದಿದ್ಯಾ? ಬೇಡಿ ಎಲ್ಲೋ ಯಾವನೋ ಕದ್ಬಿಟ್ಟ ಸರ್. ನಿನ್ನ ಊದ
ನಾನು ಹೇಳಿದ್ದು ಬಾಯ್ಲೋದು ಅಂತ. ನನಗೆ ಅಸ್ತಮ ಇದೆ ಸರ್, ಊದಿದ್ರೆ ಸತ್ತೋಗ್ತೀನಿ. ಕೇಸ್ ನಿಮ್ಮ ಮೇಲೆ ಬರುತ್ತೆ, ಉಸಾರು. ನಿಮ್ ಬ್ಲಡ್ ತೆಗೆದು ಟೆಸ್ಟ್ ಕಳ್ಸ. ಎಸ್ ಸರ್. ಸರ್ ನನಗೆ ಅನಿಮಿಯಾ ಇದೆ, ಸೂಜಿ ಚುಚ್ಚಿದ್ರೆ ಬ್ಲಡ್ ಏನಿಲ್ಲಲ್ಲ, ಎಲ್ಲ ಆಚೆ ಬಂದು ಸತ್ತೋಗ್ತೀನಿ. ಆ ಕೇಸು ನಿಮ್ಮ ಮೇಲೆ ಬರುತ್ತೆ, ಇನ್ನೂ ಹುಷಾರಾಗಿರ್ರಿ. ನೀನ್ ಕುಡ್ದಿದ್ದಾನೆ ಅಂತ ಹೆಂಗ್ ಪ್ರೂವ್ ಮಾಡೋದು? ಹೋಗ್ಲಿ, ಸ್ಟ್ರೈಟ್ ಆಗಿ 4 ಕೆಜಿ ನಡಿ. ನಡೆಯಕ್ ಆಗಲ್ಲ ಸರ್, ಯಾಕೆ? ಕುಡ್ದಿದ್ದೀನಿ. ನಂಗೆ ಇದೇ ಬೇಕಾಗಿದ್ದು, ಕಟ್ಟು ಫೈನು. ಐ ಆಮ್ ಆಲ್ವೇಸ್ ಫೈನ್. ನಾನು ಹೇಳಿದ್ದು ದಂಡ ಕಟ್ಟು ಅಂತ. ದಂಡ ಬರ ಇಲ್ಲಿ ಸರ್. ನಿನಗೊಂದ್ ಕೆಲಸ ಇದೆ. ಏನ್ ಹೇಳಿ ಸರ್? ನಿಮ್ ಹೆಂಡತಿ ಲಂಗ ತೊಳಿಬೇಕಾ, ನಿಮ್ ಚಡ್ಡಿ ಐರನ್ ಮಾಡ್ಬೇಕಾ, ನಿಮ್ ಮಕ್ಕಳು ಸ್ಕೂಲಿಂದ ವಾಪಸ್ ಕರ್ಕೊಂಡ್ ಬರ್ಬೇಕಾ, ಮಾರ್ಕೆಟ್ ಹೋಗಿ ತರಕಾರಿ ತಗೊಂಡ್ ಬರ್ಬೇಕಾ? ಏನ್ ಹೇಳಿ ಸರ್? ಒನ್ ಪ್ಯಾಕ್ ಸಿಗರೇಟ್ ತಗೊಂಡ್ ಬಾ. ಹೋಗ್ಲಿ ಬೀಡಿನ ತೋರಿಸಿ ಸರ್. ಮುಚ್ಕೊಂಡ್ ಕೂತ್ಕೋ. ಇದನ್ನೆಲ್ಲ ಆಮೇಲೆ ಮಾಡುವಂತೆ ಸರ್. ನಾನೀಗ ಕಮಿಷನರ್ ಆಫೀಸ್ಗೆ ಹೋಗಿದ್ ಬರ್ತೀನಿ ಸರ್. ನಾನು ಇಲ್ಲಿದ್ದಾಗ ಏನೇನ್ ಮಾಡ್ತಿದ್ನೋ ಅದನ್ನೆಲ್ಲ ಮಾಡ್ಕೊಂಡು ಸ್ಟೇಷನ್ ನೋಡ್ಕೊತಾ ಇರೋ. ಎಸ್ ಸರ್. ಲೇ ಹೇಳ ಹೇಳ 5 ರೂಪಾಯಿ ಕೊಡೋ ಬಿಟ್ಟು ಬಿಡ್ತೀನಿ. 500. ಇಲ್ಲೇ ಇದ್ದೀರಾ? ಹೋಗ್ಬಿಟ್ರು ಅನ್ಕಂಡೆ ಸರ್. ನಾನಾಗಿದ್ರೆ 50 ರೂಪಾಯಿ ತಗೋತಿದ್ದೆ, ನೀವು ಜಾಗದಲ್ಲಿ ನಿಂತ್ಕೊಂಡು ಅಂದ್ರಲ್ಲ ಅದಕ್ಕೆ. ಅದಕ್ಕೆ 500 ಕಮ್ಮಿ ಆಯ್ತಾ ಸರ್? ಲೇ 1000 ರೂಪಾಯಿ ಲಂಚ ಕೊಡು. ಕನ್ನಡದಲ್ಲಿ ನನ್ಗೆ ಆಗದೆ ಇರೋ ಪದ ಅಂದ್ರೆ ಲಂಚ. ಲಂಚ. ಇಂಗ್ಲಿಷ್ ಅಲ್ಲಿ ನನ್ಗೆ ಆಗದೆ ಇರೋ ಪದ ಅಂದ್ರೆ ಬ್ರೈಬ್. ನನ್ನ ಪ್ರಕಾರ ಇದು ಬಟ್ಟೆ ಅಲ್ಲ, ಚರ್ಮ ಕಣೋ, ಚರ್ಮ. ಕುರಿದ ಸರ್? ಅಲ್ಲ, ಕೋಳಿದು. ಸ್ಟಾಪ್. ಸುಮ್ನಿರು. ಬಿಲ್ಡಪ್ ಅಲ್ಲಿ ಎಕ್ಸಿಟ್ ಆಗ್ಬಿಡ್ತೀನಿ. ಎಸ್ ಸರ್. ಹತ್ತು ರೂಪಾಯಿ ಕೊಡ. ಇಲ್ಲ ಸರ್. ಇದೇ ಕೊಡ. ಅದು ಚಿಪ್ಸಿಗೆ ಇಟ್ಕೊಂಡಿದ್ದು. ಚಡ್ಡಿ ಜೇಬಲ್ಲಿ ಇರೋದು? ಇಲ್ಲ ಸರ್. ಮೇಲೆ ಇರೋದು? ಇಲ್ಲ ಸರ್. ಇದೇ ಕೊಡ. ಇದೇ ಕೊಡಲಿ ಕೊಡಲಿ ಕೊಡಲಿ. ನಾನಲ್ಲ ಸರ್, ನಾನು ಲಂಚ ಯಾವತ್ತು ಎಡಗೈಯಿಂದ ಮುಟ್ಟ ಮಗ ಅಲ್ಲ ಸರ್. ನಾನು ಸಾಹೇಬ ಅನ್ಕಂಡೆ. ಯಾವ ನೀವು ಬೇಕೂಪ? ಓಯ್ ಯಾರೋ ನೀನು? ಕಂಪ್ಲೇಂಟ್ ಕೊಡ್ಬೇಕಿತ್ತು. ಏನಂತ? ನನ್ನ ಹೆಂಡತಿ ಕಾಣ್ತಾ ಇಲ್ಲ ಅಂತ. ಯಾವಾಗಿಂದ? 6 ತಿಂಗಳಿಂದ. ಮತ್ತೆ ಇಷ್ಟು ದಿನ ಯಾಕೋ ಕಂಪ್ಲೇಂಟ್ ಕೊಟ್ಟಿಲ್ಲ? ಮನೆ ಕೆಲಸ ಹೇಳಿದ್ಲು, ಮ್ಯಾನೇಜ್ ಮಾಡ್ತಾ ಇದ್ದೆ. ಅಂದ್ರೆ ಅಡುಗೆ ಮಾಡಕ್ಕೆ, ಬಟ್ಟೆ ಒಗೆಯಕ್ಕೆ ಸಾರ್. ಸರ್ ನಾನು ತುಂಬಾ ಒಳ್ಳೆಯವನು ಸರ್. ನಾನು ಹೆಂಡ್ತಿನು ಮನೆ ಕೆಲಸ ಇಬ್ರು ಅಷ್ಟೇ, ಯಾವತ್ತು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಸರ್. ಅದಕ್ಕೆ ನೀನ್ ಬಿಟ್ಟು ಹೋಗಿದ್ದಾಳೆ ಅನ್ಸತ್ತೆ. ಜೊತೆಗೆ ನಾಯಿನೂ ಮಿಸ್ಸಿಂಗ್. ನಾಯಿ? ನಿನ್ ನಾಯಿನೇ ಅಂತ ಹೆಂಗ್ ಕಂಡು ಹಿಡಿಯೋದು? ನಾನು ನೋಡಿದ್ರೆ ಬಾಲ ಅಲ್ಲಾಡ್ಸುತ್ತೆ ಸರ್. ಹಂಗಾರ ಹೋಗಿ ನಿನ್ನ ಹುಡ್ಕೋ. ಸರ್ ಸಾರಿ ಸರ್, ದಯವಿಟ್ಟು ಫೋಟೋ ಕೊಡ್ತೀನಿ, ಹುಡುಕೊಡಿ ಸರ್. ಸರಿ, ಈಗ ಫಸ್ಟ್ ನಿನ್ಗೆ ನಿನ್ ಹೆಂಡತಿ ಬೇಕಾ, ನಾಯಿ ಬೇಕಾ? ನಾಯಿ ಬೇಕು. ಲೇ ನಾಯಿ, ನಿಂಗೆ ಹೆಂಡತಿ ಬೇಡವೇನೋ? ಬೇಕು ಸರ್, ಬೇರೆಯವ್ರ ಹೆಂಡತಿ ಬೇಕು. ಅಂದ್ರೆ ಬೇರೆ ಹೆಂಡತಿ ಬೇಕು ಅಂದೆ ಸರ್. ಸ್ವಲ್ಪ ಚೆನ್ನಾಗಿರ್ಲಿ. ಹೆಂಗೆ ಚೆನ್ನಾಗಿರ್ಲಿ ಅಂದ್ರೆ? ಅಯ್ಯ ನಿನ್ ಮಕ್ಕಕ್ ನನ್ ಎಕಡ ಸಿಕ್ಕಾಕ ನಾನು ಪೊಲೀಸ್ ಅನ್ಕೊಂಡೆ. ಏನ್ ಅನ್ಕೊಂಡಿ? ಸರ್ ಸರ್ ಏನಾಯ್ತು? ಸ್ಲೋ ಮೋಷನ್. ಸ್ಲೋ ಮೋಷನ್? ಏನೇನ್ ಅದೆಷ್ಟು ಅಂತ ಬಕೆಟ್ ಹಿಡಿತೀರ? ಅಯ್ಯ ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿದ್ರೆ ಪಾರ್ತೆ ನಿಮ್ ಗಿಡಕ್ಕೆ ಹೋಗಿ ನೇಣ ಹಾಕೋತಿದ್ದೆ. ಲೇ ಹುಡುಕ್ರೆಲ್ಲ ಗೇಲಿ ಮಾಡಂಗಾಯ್ತಲ್ಲಪ್ಪ ನನ್ನ ಜೀವನ. ಲೇ ಆನೆ ಮರಿ, ಈ ಸಾಕತ್ತ ಡ್ಯಾನ್ಸ್ ಮಾಡ್ತೀಯ ಕಣ. ನಾನು ಒಬ್ರ ಹತ್ರ ಹೇಳಿ ಸರ್ಕಸ್ ಕಂಪ್ನಿಗೆ ಸೇರಿಸ್ತೀನಿ, ಅಲ್ಲಿ ಹೋಗಿ ಸೇರ್ಕೋ. ನಿಂಗೆ ಸರ್ಕಸ್ ಕಂಪ್ನಿ ಒಳ್ಳೆ ಫ್ಯೂಚರ್ ಇದೆ ಕಣ. ಹೋಗ. ಹೊಡಿತಾನ? ಒಬ್ನೇ ಬೇರೆ ಇದ್ದೀನಿ. ನಾನು ಯಾರು ಅಂತ ಗೊತ್ತೇನೋ? ಗೊತ್ತಿಲ್ಲ. ಗೊತ್ತಿಲ್ಲ ಅಣ್ಣ. ನಾನು ಯಾರು ಅಂತಾನೆ ಗೊತ್ತಿಲ್ವಾ? ಅಣ್ಣ ಕತ್ತಿನ ಸೆಲ್ಫಲ್ಲಿ ಇಡ್ತಾರೆ, ಇಲ್ಲ ಗಾಡಿಲಿ ಇಡ್ತಾರೆ. ಕತ್ತಿನ ಕತ್ತಿಗಿಡಲ್ಲ ಅಣ್ಣ. ನಂದೊಂದು ಕಂಪ್ಲೇಂಟ್ ಇದೆ. ಏನಣ್ಣ? ಬರ್ಕೋ. ಲೇ ಬರ್ಕೊಳ. ಎಲ್ಗೋದ? ಇಲ್ಲಿದ್ದೀನಿ ಸರ್, ಇಲ್ಲಿದ್ದೀನಿ. ಅಣ್ಣ ಏನಣ್ಣ ಕಂಪ್ಲೇಂಟು? ಯಾರಣ್ಣ ನಿನ್ ಹೊಡೆದವರು? ಏನಣ್ಣ ಕಂಪ್ಲೇಂಟು? ನಾನೆಷ್ಟು ದೊಡ್ಡ ರೌಡಿ. ನಾನು ಮನೆಗೆ ಬಂದು ನನ್ನ ತಂಗಿ ಗಂಡ ಅವಳಿಗೆ ಟಾರ್ಚರ್ ಕೊಡೋಗಿದ್ದಾನೆ. ಅವನು ನಾನು ಕಂಡಿಡಿಬೇಕು. ಅಣ್ಣ ನೀನ್ ಎಂತ ದೊಡ್ಡ ರೌಡಿ. ನೋಡಕ್ ಕಾಡ್ ಕೋಣ ಇದ್ದಂಗಿದ್ಯಾ? 1 ಸೆಕೆಂಡ್ ಸರ್. ಕಾಡು ಕೋಣ ಬರ್ಕ. ಬರ್ಕಂಡೇನ? ಕಂಟಿನ್ಯೂ ಸರ್. ಸರಿ ಅಣ್ಣ,
ನಿಮ್ ತಂಗಿಗೆ ಟಾರ್ಚರ್ ಕೊಟ್ನಲ್ಲ ಅವಳ ಗಂಡ, ಅವನು ಲೋಕಲ್ಲ ಆಚೆವನ? ಅವನು ಲೋಕಲ್ಲೇ, ಆದ್ರೆ ಈಗ ಆಚೆ ಹೋಗಿದ್ದಾನೆ. ಸರಿ, ಈ ಘಟನೆನ ಕಣ್ಣಾರೆ ಕಂಡಿರೋ ಸಾಕ್ಷಿ ಯಾರಾದ್ರೂ ಇದಾರ? ಯಾಕಿಲ್ಲ, ನಾನೇ ನನ್ನ 2 ಕಣ್ಣಾರ ನೋಡ್ದೆ. ಲೇ, ಹೊರದೋಗಿರೋ ಲಂಗೋಟಿ ಮುಖದವನೇ. ಸರ್ ತುಂಬಾ ಫಾಸ್ಟ್ ಆಯ್ತು. ಅರ್ಧೋಗಿರೋ ಲಂಗೋಟಿ ಗೊತ್ತಾಯ್ತು ಸರ್. ಮೂತ್ರದವನೇ ಅಲ್ವೋ, ಮುಖದವನೇ. ಮೂ ಥ್ಯಾಂಕ್ ಯು ಸರ್. ಕಂಟಿನ್ಯೂ. ಬರ್ಕಂಡೇನೆ? ಓಕೆ ಸರ್. ಲೇ, ನಿನ್ ತಂಗಿನ ಅವಳ ಗಂಡ ಟಾರ್ಚರ್ ಮಾಡ್ತಿದ್ದಾನೆ, ಹೋಗಿ ಕಾಪಾಡೋದ್ ಬಿಟ್ಟು ನೋಡ್ತಾ ನಿಂತಿದ್ದೇನೋ ಅಂತ ಕಾಪಾಡಕ್ ಹೋದೆ, ಅಷ್ಟ್ರಲ್ಲಿ ಬಾಗ್ಲಾಕಂಬ. ಬಾಗ್ಲ ಹಾಕಂಡ್ರೆ ಏನಾಯ್ತು? ಓಡಿ ಹೋಗಿ ಬಾಗ್ಲು ಹೊಡ್ರದ್ದು ಕಾಪಾಡೋದಲ್ವಾ? ಯಾಕೆ ಬಂದ್ಬಿಡು, ಬಾಗ್ಲು ಹೊಡೆದಾಕ್ಬಿಟ್ರೆ ಬಾಗ್ಲ ಹಚ್ಚವ್ರ ನಿಮ್ಮ ಅಪ್ಪ ಕೊಡ್ತಾನ? ನೀನ್ ಯಾಕೋ ಬಂದೆ? ಅವ್ನು ಬಂದ್ಬಿಡು ಅಂದ ಸರ್. ಲೇ, ಹೊಡೆಯಕ್ಕಿನ್ನ ಮುಂಚೆ ರಿಯಾಕ್ಷನ್ ಕೊಟ್ಟು ಯಾಕ್ರೋ ಸಾಯಿಸ್ತೀರಾ? ಲೇ ದಡಿಯ, ಕೇವಲ 10,000 ರೂಪಾಯಿಗೋಸ್ಕರ ನಿನ್ ತಂಗಿ ಜೀವನ ಹಾಳು ಮಾಡಿ ಬಂದು ಇಲ್ಲಿ ನಿಂತಿದ್ಯಲ್ಲ, ನೀನು ಒಬ್ಬ ಅಣ್ಣನ? ಅದೆಲ್ಲ ನಿನ್ಗೆ ಯಾಕೋ? ಏನ ಅದೆಲ್ಲ ನಿನ್ಗೆ ಯಾಕ? ಅವನ್ನ ಕಂಡಿಡಿಯಕ್ ಆಗುತ್ತಾ ಇಲ್ವಾ ಹೇಳಾನೆ? ಯಾವ ಏರಿಯಾನ ನಿಂದು? ಬಸವನಗರ. ಐಟ್ಲಗ ಆ ಏರಿಯಾ ನಮ್ ಸ್ಟೇಷನ್ ಲಿಮಿಟ್ಗೆ ಬರೋದಿಲ್ಲ. ನಮ್ದು ರಾಜಾಜಿನಗರ. ಈಗ ಏನ್ ಮಾಡ್ತೀಯ? ನಾನು ಈಗ ತಾನೇ ರಾಜಾಜಿನಗರಕ್ಕೆ ಶಿಫ್ಟ್ ಆಗಿದ್ದೀನಲ್ಲ, ಈಗ ಏನ್ ಮಾಡ್ತೀಯ? ಕುತ್ಕೊಂಡು ಬಾಯ್ ಪಡ್ಕೊತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ. 1 ವಾರ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ಅವನ್ನ ಕಂಡುಹಿಡಿಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ. ನಾನೇ ಬಿಲ್ಡಪ್ ಅಂದ್ರೆ ನನಗಿಂತ ಜಾಸ್ತಿ ಬಿಲ್ಡಪ್ ಕೊಡ್ತಾನಲ್ಲಪ್ಪ. ಸರ್, ಏನ ನನಗೆ ಕುಡ್ದಿದ್ದು ಜಾಸ್ತಿ ಆಗಿದೆ. ಅದಕ್ಕೆ ನಾನೇನೋ ಮಾಡ್ಲಿ? ವಾಮಿಟ್ ಬರ್ತಿದೆ ಸರ್. ಲೇ, ಇಲ್ಲೇ ಮಾಡ್ಬಿಡು, ನಾನೇ ಕ್ಲೀನ್ ಮಾಡ್ಬಿಡ್ತೀನಿ. ನನ್ ಮಕ್ಳ ಡ್ಯೂಟಿ ಬಂದ್ ಮೊದಲೇ ದಿನಾನೇ ಹಿಂಗೆ, ಇನ್ನು ಇಡೀ ಜೀವನ ಹೆಂಗೋ. ನಾನು ಈ ಕೆಲ್ಸಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ. ಅಪ್ಪ ಸಾರಿಪ್ಪ, ಸಾರಿ ತಾತ. ನಮ್ ಲಂಚದ ಹಣನ ಈ ನಿಯತ್ತಿನ ಸಮಾಜದಿಂದ ನನಗೆ ವಾಪಸ್ ತಗೊಳಕ್ ಆಗ್ಲೇ ಇಲ್ಲ. ನಾನು ಮಾತು ತಪ್ಪಿದ ಮಗ ಆಗ್ಬಿಟ್ಟೆ. ಏನೋ ಹಿಂಗಿದೆ ಮೀಸೆ. ಹೋಗಿ ಬಿಡ, ಚೆನ್ನಾಗಿ ಕಾಣ್ತಾ ಇದೆಯಾ ಇವಾಗ, ಒಂಥರ ಚೆನ್ನಾಗಿ ಕಾಣ್ತಾ ಇದೆಯಾ. ಬಟ್ ಈಗ ಎಸ್ ನಾರಾಯಣ್ ಸರ್ ಹೇಳಿ ಸರ್. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್, ಸೂಪರ್. ಮಂಜುನಾಥ್ ಅದ್ಭುತವಾದ ಕಲಾವಿದ ಕಣೆ, ತುಂಬಾ ಒಳ್ಳೆ ಕಲಾವಿದ. ಯಾಕೆ ಅಂದ್ರೆ ಈ ಕಮಿಡಿಯನ್ಸ್ಗೆ ಒಂದು ಸ್ಪೆಸಿಫಿಕ್ ಬಾಡಿ ಲ್ಯಾಂಗ್ವೇಜ್ ಬೇಕು, ಇಲ್ಲದ್ರೆ ಕಾಮಿಡಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀನು ಆ ಸ್ಟೇಜ್ ಮೇಲೆ ಹ್ಯಾಕ್ ಮಾಡುವಾಗ ಇಡೀ ಸ್ಟೇಜು ತುಂಬ ಲವಲವಿಕೆಯಿಂದ ಇರುತ್ತೆ. ಅದು ನೋಡಬೇಕು ಅಂತ ಅನಿಸುತ್ತೆ. ಯಾವಾಗ ನೋಡಬೇಕು ಅಂತ ಪ್ರೇಕ್ಷಕರಿಗೆ ಅನಿಸುತ್ತೆ, ನೀನು ಅವಾಗ ಗೆದ್ದಂಗೆ. ಅವ್ರ ಪಕ್ಕದಲ್ಲಿ ನಿನ್ನ ಬಗ್ಗೆ ಹೇಳಂಗೆ ಇಲ್ಲ. ನೀನು ಎಲ್ಲಿದ್ರೂ ನಿನ್ನ ಕಡೆ ಗಮನ ಹೋಗ್ಬಿಡುತ್ತೆ. ಈ ಪಾಟಿ ದೇಹ ಇಟ್ಕೊಂಡು ಅಷ್ಟು ಒಳ್ಳೆ ಡ್ಯಾನ್ಸ್ ಮಾಡ್ತೀಯಲ್ಲಪ್ಪ ನೀನು, ಫಸ್ಟ್ ಕ್ಲಾಸ್. ಬಟ್ ಇಲ್ಲಿ ಏನು ಅಂದರೆ, ನಾವು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಹ್ಯೂಮರ್ ಮಾಡ್ತೀವಿ. ನಿಜ ಹೇಳಬೇಕು ಅಂದರೆ ನಮ್ಮ ದೇಶದಲ್ಲಿ ತುಂಬ ಕಷ್ಟವಾದ ಕೆಲಸ ಪೊಲೀಸ್ ಕೆಲಸ. ಗೊತ್ತಾ ನಿಮಗೆ? ಅವ್ರಿಗೆ ರಜೆ ಇರೋದಿಲ್ಲ, ಹಬ್ಬ ಹುಣ್ಣಿಮೆ ರೆಸ್ಟು ಏನೂ ಇರೋದಿಲ್ಲ. ದಿನದ 24 ಗಂಟೆ ಯಾವಾಗ ಅವರಿಗೆ ಡ್ಯೂಟಿ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಬಟ್ ಅವರು ಭಾಳ ಶ್ರದ್ಧೆಯಿಂದ ಸಮಾಜದ ಅಪರಾಧಗಳನ್ನು ತಡೆಯೋದಕ್ಕೆ ತುಂಬ ಸರ್ವಿಸ್ ಮಾಡ್ತಾರೆ. ಹಾಗಾಗಿ ಈ ಮಜಾ ಭಾರತ ವೇದಿಕೆಯಲ್ಲಿ ನಿರಂಜನ್ ಅವರೇ, ಪೊಲೀಸ್ನವ್ರಿಗೆ ನಾವು ಒಂದು ದೊಡ್ಡ ಸೆಲ್ಯೂಟ್ ಮಾಡೋಣ. ಖಂಡಿತವಾಗ್ಲೂ ಎಲ್ಲ ಅಖಂಡ ಕರ್ನಾಟಕದ ಪೊಲೀಸ್ ಪೇದೆಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸ್ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರಿಗೆ ನಮ್ಮ ಮಜಾ ಭಾರತದ ತಂಡದಿಂದ ಒಂದು ದೊಡ್ಡ ಸೆಲ್ಯೂಟ್. ಶ್ರುತಿ ಮೇಡಮ್, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಎಲ್ಲರೂ. ಮೊದಲಿಗೆ ಇನ್ಸ್ಪೆಕ್ಟರ್ ಬಂದ್ರು, ತುಂಬಾ ಚೆನ್ನಾಗಿ ಕಂಡ್ರಿ ನೀವು, ನೋಡಕ್ ಚೆನ್ನಾಗಿತ್ತು. ಅದಾದ್ಮೇಲೆ ಕಾನ್ಸ್ಟೇಬಲ್ ಏನ್ರಿ ನೀವು ಎಂಟ್ರಿ ಆಗ್ತಿದ್ದಂಗೆ ನಗು ಬರುತ್ತ್ರಿ ಮಂಜುನಾಥ್. ಅದು ತುಂಬಾ ಚೆನ್ನಾಗಿತ್ತು. ನೀವೊಬ್ಬ ಆಕ್ಟರ್ ಮಾತ್ರ ಅಲ್ಲ, ಒಳ್ಳೆ ಡ್ಯಾನ್ಸರ್ ಅನ್ನೋದನ್ನು ಪ್ರೂವ್ ಮಾಡಿದ್ರಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. 3 ಜನದಾಯ್ತು, ಇನ್ನೊಬ್ಬರು ನಾನು ಹೇಳಲೇಬೇಕು. ಇಷ್ಟು ಆ್ಯಪ್ಟ್ ಆಗಿರೋ ಕಾಸ್ಟ್ಯೂಮ್ನ ಇದುವರೆಗೂ ಯಾವ ಸ್ಕಿಟ್ಟಲ್ಲೂ ಹಾಕಿಲ್ಲ ಅವರು.
ಕ್ಯಾಮ್ರಾ ಏನಾದ್ರು ಟಿಲ್ಡ್ ಅಪ್ ಮಾಡಿದ್ರೆ ಸಕ್ಕದಾಗ ಕಾಣ್ತಾ ಇದ್ರಿ. ಇಲ್ಲ ಆಕ್ಚುಲಿ ಅದ್ರ ಕೆಳಗಡೆ ಚಡ್ಡಿ ಇದೆ, ತೋರಿಸ್ಬಿಡು. ಅಲ್ಲ ಗೊತ್ತಾಯ್ತು, ಎಲೆ ಮರೆಯ ಕಾಯಿ ಅಂತಾರೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಸರ್, ಚಂದ್ರು ಸರ್, ನಿಮ್ಮ ಕೋಆರ್ಡಿನೇಷನ್ನು, ನಿಮ್ಮೆಲ್ಲರ ಕೆಮಿಸ್ಟ್ರಿ, ಟೈಮಿಂಗು ಮತ್ತು ಪಂಚ್ ಡೈಲಾಗ್ಗಳು ಎಲ್ಲವೂ ಅದ್ಭುತವಾಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ರಿ. ವಂಡರ್ಫುಲ್. ಶೋಭಾ, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಓಕೆ, ನಿಜವಾಗ್ಲೂ ಬಹಳ ಚೆನ್ನಾಗಿ ಮಾಡಿದ್ರಿ. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ನಿರಂಜನ್, ಇವತ್ತು ಹೊಸ ತಂಡಕ್ಕೆ ಅವಕಾಶ ಕೊಡ್ಲೇಬೇಕಣೋ, ಇಲ್ದೇ ಇದ್ರೆ ನಿನ್ನನ್ನು ಕೋಟಿ ಕಳಿಸ್ತೀನಿ ನಾನು. ಅಷ್ಟೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀಯಾ? ನಿನ್ನ ಹತ್ರ ಲಾಯರ್ ಫೀಸ್ ಎಲ್ಲ ಕೊಡೋಕ್ಕಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಲಾಯರ್ನೇ ಇಲ್ಲಿ ಕರೆಸ್ತಾ ಇದ್ದೀನಿ. ಸೊ ಹೊಸ ತಂಡ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡೋದಕ್ಕೆ ಮಜಾ ಭಾರತ ಯಾವತ್ತೂ ಮರಿದಿಲ್ಲ. ಇದೇ ಒಂದು ಪ್ರತಿದಿನ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಈಗ ಬರ್ತಾ ಇರುವಂತ ಹೊಸ ತಂಡ ಹರಿಣಿ ಕಲಾವಿದರು ಫ್ರಮ್ ಪರಂಗಿಪೇಟೆ. ಮೈಲಾಡ್, ಇವತ್ತು ಈ ಕೋರ್ಟಲ್ಲಿ ಗಂಡ ಹೆಂಡತಿಯರ ಡೈವರ್ಸ್ ವಿಚಾರಣೆ ಆಗ್ತಿದೆ. ಹೆಣ್ಣು ಹೇಳ್ತಿದ್ದಾರೆ ನನಗೆ ಡೈವರ್ಸ್ ಬೇಕೇ ಬೇಕಂತ, ಆದರೆ ಗಂಡ ಹೇಳ್ತಿದ್ದಾನೆ ನನಗೆ ಡೈವರ್ಸ್ ಬೇಡ, ಹೆಂಡತಿ ಬೇಕಂತ. ಇವರ ಈ ವಾದ ವಿವಾದವನ್ನು ಪರಿಶೀಲಿಸಿ ಕೋರ್ಟ್ ಇವರಿಗೆ 1 ತಿಂಗಳು ಕಾಲಾವಕಾಶ ಕೊಟ್ಟಿದೆ. ಆ ಕಾಲಾವಕಾಶ ಮುಗಿದು ಇವತ್ತು ನಾವು ಫೈನಲ್ ತೀರ್ಪು ಕೊಡಲಿಕ್ಕೆ ತಯಾರಾಗಿದ್ದೇವೆ. ಫೈನಲ್ ತೀರ್ಪು ಕೊಡೋ ಮುಂಚೆ ಕೆಲ ವಿಚಾರ ಮಾಡಲಿಕ್ಕೆ ಕೋರ್ಟು ಅನುಮತಿ ಕೊಡಬೇಕಾಗಿ ಕಳಕಳಿಯಿಂದ ಕೇಳ್ಕೊಳ್ತೇವೆ. ಸರಿಸುಮಾರು 19 ವರ್ಷಗಳಿಂದ ಸುಖ ಸಂಸಾರ ಜೀವನ ಮಾಡ್ತಿದ್ದಂಥ ಇವರು ಚಿಕ್ಕ ವಿಷಯನ ದೊಡ್ಡದು ಮಾಡಿ ಕೋರ್ಟಿಗೆ ಒಂದು ಡೈವರ್ಸ್ ಕೇಳ್ತಿದ್ದಾರೆ. ಸಂಬಂಧವನ್ನು ಕಡಿಲಿಕ್ಕೆ ಸುಲಭ, ಆದರೆ ಸಂಬಂಧವನ್ನು ಒಟ್ಟು ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಆದ್ದರಿಂದ ಕೆಲವು ವಿಚಾರವನ್ನು ಸರಿಯಾಗಿ ಪರಿಶೀಲಿಸಿ ಸರಿಯಾದ ತೀರ್ಪು ಕೊಡಬೇಕಾಗಿ ಕಳಕಳಿಯಾಗಿ ಕೇಳ್ಕೊಳ್ತಾರೆ. ಸತ್ಯಮೇವ ಜಯತಿ. ಏಯ್, ಇಲ್ಲಿವರ ಸುತ್ತಿಗೆ ಕೊಡು. ಅದನ್ನು ಮನೆಗೆ ಕೊಂಡೋಗಿದ್ದೇನೆ. ಮನೆಗೆ? ಯಾಕ? ನೀವಲ್ಲ ಹೇಳಿದ್ದು ಏನಂತ? ಫೋಟೋ ಹೊಡ್ಲಿಕ್ಕೆ. ಅದು ಫೋಟೋ ಹೊಡೆಯುವ ಸುತ್ತಿಗೆನಾ? ಅದು ಜಡ್ಜಿಗಳಿಗೆ ಆರ್ಡರ್ ಹೇಳಿಕೆ ಸುತ್ತಿಗೆ. ನನ್ಗೇನ್ ಗೊತ್ತು? ತೆಗೆದು ಹಾಕಿದೆ ಮನೆ. ಅದು ಬಿಟ್ಟಾಕು. ಇದು ಪಕ್ಷಿದವನು ಕರೆ. ಹೆಸರು ಹೇಳ್ರಿ. ಬೆಲ್ಲ ಮಾಡ. ಹೇಳಿ. ಎಂಜಿಲ ಆಡ್ತದೆ. ಮರಿಯಪ್ಪ ಅಂತ ಕರೆ. ಮರಿಯಪ್ಪ ಅಂತ ಕರೆ. ಮರಿಯಪ್ಪ ಬಾರ. ನೀನು ನಿನ್ನ ಫ್ಯಾಮಿಲಿಯವರನ್ನು ಒಳಗೆ ಕರೆದದ್ದ? ಅಲ್ಲ, ನೀವಲ್ಲ ಹೇಳಿದ್ದು. ಕರೀಲಿಕ್ಕೆ ಅಲ್ಲ. ಮರಿಯಪ್ಪ ಅಂತ 3 ಸಲ ಕರೆ. ಹಾಗೆ ಹೇಳಿ. ಮರಿಯಪ್ಪ ಬಂದ. ನಾನು ಫಸ್ಟ್ ಟೈಮ್ ನೋಡೋದೊಂದು ಕೋರ್ಟ್ ಅಲ್ಲಿ ಹೆಣವನ್ನು ನಿಲ್ಲಿಸಿದ್ದು. ಇದು ಹೆಣ ಅಲ್ವಾ? ಏನಲ್ಲ, ಮತ್ತೆ ಅದು ಜೀವ ಇರುವ ಪ್ರಾಣಿ. ಜೀವ ಉಂಟ? ಉಸಿರಿದೆ, ಜೀವ ಇದೆ. ಅದು ಅಮೀನ್. ಹೌದಾ? ಯಾವ ಸಮುದ್ರದಲ್ಲಿ ಸಿಕ್ಕಿದ್ದು? ಅದು ಕೆರೆಯಲ್ಲಿ. ಯಾವ ಕೆರೆಯಲ್ಲಿ? ಅಲ್ಸೂರು. ಅಲ್ಸೂರು ಕೆರೆಯಲ್ಲಿ. ಹೌದೌದು. ಈಗ ಮಂಗಳೂರಲ್ಲಿ ಫೇಮಸ್ ಮೀನಿಗೆ ಅಂದ್ರೆ ಭೂತಾಯಿ ಮತ್ತು ಬಂಗುಡೆ. ಮತ್ತೆ ಕೋರ್ಟ್ ಅಲ್ಲಿ ಮೀನ್ ಸಿಗ್ತದಂತೆ ಅಲ್ಲ? ಯಾವುದು? ಜಾಮೀನು. ಅದು ಜಾಮೀನು ಅಂದ್ರೆ ಬಿಡುಗಡೆ ಮಾಡ್ಲಿಕ್ಕೆ ಜಾಮೀನು ಕೊಡುವುದು. ಹಾಗೆ ಇದು ಕೋರ್ಟಿದ ಮೀನು. ಇದು ಕೋರ್ಟಿದ ಮೀನು ಅಲ್ಲ. ಇದು ನಂದು ವಕೀಲರು. ಯಾರು? ಇದು ನಂದು ವಕೀಲರು. ನಿಮ್ದು ವಾದ ಮಾಡ್ಲಿಕ್ಕೆ ವಕೀಲರು ಇವ್ರ? ಹೌದೌದು. ಹೋಗಿ. ಇದು ಕೋರ್ಟ್ ಅಲ್ಲ. ಹೌದೌದು. ನಾನು ನಿಮ್ಮ ಹತ್ರ ಮಾತು ಕೇಳುದು, ಇದು ಕೋರ್ಟ್ ಅಲ್ಲ. ಹೌದೌದು. ಕೋರ್ಟ್ ಅಲ್ಲಿ ಜಡ್ಜ್ಗಳೆಲ್ಲಿದ್ದಾರೆ? ಮತ್ತೆ ಅಭಿಯಾರ ಅವರೇ ಜಡ್ಜ್ಗಳು. ಈ ದೇವ್ರೆ, 4 ಜನ ಜಡ್ಜಸ್ಗಳ ಫಸ್ಟ್ ಟೈಮ್ ನೋಡುದು ಕೋರ್ಟ್ ಅಲ್ಲಿ. 4 ಜನ ಜಡ್ಜಸ್ಗಳು. ಜಡ್ಜ್ಗಳೇ ಬದುಕಿಸಿ, ದಯಮಾಡಿ ಬದುಕಿಸಿ. ಈ ಸಲ ಆಯ್ತು. ಪನಿಷ್ಮೆಂಟ್ ಒಂದು ಕೊಡಬೇಡಿ. ಅವರು ಸರಿಯಾಗಿದ್ರೆ ಕಲಿಸ್ತಾರೆ, ಇಲ್ಲದ ಗ್ಯಾರಂಟಿ ಪನಿಷ್ಮೆಂಟ್ ಕೊಡ್ತಾರೆ. ಸರಿ. ಅದಕ್ಕೆ ತಲೆ ಬಿಸಿ ನೀನು ಮಾಡಬೇಡ, ಆಯ್ತಾ? ಆಯ್ತಾಯ್ತು. ಇದು ಕಟ್ಟೆ ಹೋಗು. ಕಟ್ಟೆ ಹೋಗ. ಸರಿ. ಇದಕ್ಕೆ ಮೆಟ್ಲಿಲ್ವಾ? ಮೆಟ್ಲಿಲ್ವಾ? ಅವನು ಮೇಸ್ತ್ರಿ ಬರ್ಲಿಲ್ಲ. ಆ ಕಡೆ ಹೋಗು. ಆ ಕಡೆ ದಾರಿ ಉಂಟಾ? ಮತ್ತೆ? ಮತ್ತೆ ಹೇಳ್ಲಿಕ್ಕಿಲ್ವಾ?
ಈಗ ನನ್ನ ಕಕ್ಷಿದಾರ ಬಂದಿದ್ದಾನೆ, ಅವನ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ, ಸರಿಯಾಗಿ ಉತ್ತರ ಕೊಡ್ತಾನೆ ಇಲ್ಲ ಅಂತ ನಾನು ಜಡ್ಜ್ ಮಾಡ್ತೇನೆ. ಮನೆಯಲ್ಲಿ ಓದ್ತೇನೆ, ದಪ್ಪು ಉಂಟಲ್ಲ ಮನೆಯಲ್ಲಿ ಓದ್ತೇನೆ, ಇಲ್ಲಿ ಕುರ್ಸೋತಿಲ್ಲ ಓದ್ಲಿಕ್ಕೆ, ಮನೆಯಲ್ಲಿ ಓದ್ತೇನೆ. ಏ ಪುಣ್ಯಾತ್ಮ, ಅದು ಮನೆಯಲ್ಲಿ ಓದುವಂತ ಪುಸ್ತಕ ಅಲ್ಲ. ಅದು ಏನ್ ಗೊತ್ತುಂಟಾ, ಅದು ಬುಕ್ ಯಾವುದು ಯಾವ್ದು ಬುಕ್ ಯಾವ್ದು ಕೋರ್ಟಲ್ಲಿ ಯಾವ್ದು ಕೊಡ್ತಾರೆ, ಯಾವ್ದು ಓದಿ ನೋಡು ಸರಿಯಾಗಿ, ಭಗವದ್ಗೀತೆ. ಅದನ್ನು ಮುಟ್ಟಿ ನಾನು ಹೇಳಿದಾಗೆ ಪ್ರಮಾಣ ಮಾಡಿ ಹೇಳ್ಬೇಕು. ಈಗ ನೀವು ಹೇಳಿದಾಗ ಹೇಳ್ಬೇಕಾ? ನಾನು ಹೇಳಿದಾಗೆ ಹೇಳ್ಬೇಕು. ಸರಿ, ಕಾಮಿಡಿ ಕಾಮಿಡಿ. ಇದು ಕೋರ್ಟ್ ಪುಣ್ಯಾತ್ಮ, ಇದು ಕೋರ್ಟ್ ಪುಣ್ಯಾತ್ಮ. ಇದು ಕೇಸ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಕಾಣ್ತದೆ. ಇದು ಕೇಸ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಕಾಣ್ತದೆ. ನಂತರನೇ ಮಾಡ್ತಿದ್ದಾನೆ. ನನ್ನಪ್ಪ ರಾಮೇಗೌಡ, ನನ್ನಪ್ಪ ಧೂಮೇಗೌಡ. ಸರಿದ್ಯಾ ನೀನು? ಅಪ್ಪರನ್ನು ಚೇಂಜ್ ಮಾಡ್ಲಿಕ್ಕೆ ಹುಚ್ಚಿದ್ಯಾ? ಸರಿದ್ಯಾ? ಇದನ್ನು ಮುಟ್ಟಿ ಪ್ರಮಾಣ ಮಾಡು. ಸರಿ. ನಾನು ಹೇಳುವುದಿಲ್ಲ ಸತ್ಯ. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುದಿಲ್ಲ. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುದಿಲ್ಲ. ನಿಮ್ಮ ತಾಯನೆ, ನಿಮ್ಮ ಅಪ್ರಾಣೆ. ಅದು ಹೇಳಲಿಕ್ಕಿಲ್ಲ. ಸ್ವಲ್ಪ ವೆಯ್ಟ್ ಬರ್ತದೆ. ಸರಿ, ಬಿಡುವ. ಸರಿ, ವಿಷಯಕ್ಕೆ ಬರುವ. ವಿಷಯಕ್ಕೆ. ನಿನ್ನ ಹೆಸರು? ನಿಮ್ಗೆ ತಲೆ ಸರಿ ಇಲ್ಲ. ಯಾಕ? ನಿಮ್ಮನ್ನ ಯಾರು ವಕೀಲ ಮಾಡಿದ್ ಯಾರು? ಯಾಕೆ? ಅವ 3 ಸಲ ಮರಿಯಪ್ಪ ಅಂತ ಕರ್ದ. ನಿಮ್ಗೆ ಅಷ್ಟು ಗೊತ್ತಾಗುದಿಲ್ಲ, ಕಿವಿ ಕೇಳಿಸಲ್ವಾ? ನಿನ್ನ ಹೆಸರು? ನನ್ನ ಹೆಸರು ಮರಿಯಪ್ಪ. ಅಷ್ಟೇನು ವೆರೈಟಿ ಇಲ್ಲ. ಇದು ನಿಂದು ಕೆಲಸ ಎಂತ? ನಂದು ಕೆಲಸ ರಿಯಲ್ ಎಸ್ಟೇಟ್. ಫಸ್ಟ್ ಡೀಲ್ ಎಲ್ಲಿದ್ದು? ನಂದು ಫಸ್ಟ್ ಡೀಲ್ ನಾನು ನನ್ನ ಮನೆಯನ್ನೇ ಮಾರಿದ್ದು. ಫಸ್ಟ್ ಡೀಲು ನೀನು ನಿನ್ನ ಮನೆಯನ್ನೇ ಸೇಲ್ ಮಾಡಿದ್ದು. ಅದರ ಕಮಿಷನ್ ಎಲ್ಲ ನಮ್ಗೆ. ಹೌದಾ? ಯಾರಿಗೆ ಕೊಡ್ಲಿಕ್ಕಿಲ್ಲ. ಆಮೇಲೆ ನಂತರ ಕೂತ್ಕೊಳ್ಳಿಕ್ಕೆ ಮನೆ ಇಲ್ಲ. ನಂತರ ಹೆಂಡತಿ ಮನೆಗೆ ಹೋದೆ. ನಂತರ ಹೆಂಡತಿ ಮನೆಯನ್ನು ಕೂಡ ಮಾರಿದ್ದು. ಅವರೀಗ ಎಲ್ಲಿದ್ದಾರೆ? ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ. ಎಂತ ಅವಸ್ಥೆ ಮಾರ. ಅದು ಬಿಟ್ಟಾಕು, ವಿಷಯ ಬರುವ. ಈಗ ನಿನಗೆ ಡೈವರ್ಸ್ ಬೇಡ. ಡೈವರ್ಸ್ ನನಗೆ ದೇವರನ್ನು ಡೈವರ್ಸ್ ಬೇಡ ಗೊತ್ತು. ಯಾಕೆ ಡೈವರ್ಸ್ ಬೇಡ ನನಗೆ? ಒಂದಕ್ಕೆ ಎರಡಕ್ಕೆ ನನ್ನ ಹೆಂಡತಿ ಗಲಾಟೆ ಮಾಡುದು. ಮತ್ತೇನು ಗೊತ್ತಾ, ಒಂದು ಅವಳ ಮೈ ಮುಟ್ಲಿಕ್ಕೆ ಹೋದ್ರೆ ಅವಳ ಮೈ ಮೇಲೆ ಅವಳ ತಾಯಿ ಬರುದು, ನನ್ನ ಅತ್ತೆ ಪ್ರೇತಾತ್ಮ ಬರುದು. 19 ವರ್ಷದಲ್ಲಿ ಮೈ ಮುಟ್ಲೇ ಇಲ್ಲ. 19 ವರ್ಷದಲ್ಲಿ ಮೈ ಮುಟ್ಲೇ ಇಲ್ಲ. ಇಷ್ಟ ತನಕ ಮೈ ಮುಟ್ಲೇ ಇಲ್ಲ. ಆದಣಿಗೆ ನಿಮ್ಗೆ ಮಕ್ಕಳು ಕೂಡ ಇಲ್ಲ. 2. ನೋಟ್ ದಿಸ್ ಪಾಯಿಂಟ್. ಇದು ಹೇಗೆ ಹಾಗೆ ನೋಡ್ದೆ ಅವಳ ಮೈ ಮೇಲೆ ನನ್ನ ಅತ್ತೆ ಬರ್ತಿತ್ತಲ್ಲ, ನಂತರ ಅವಳ ಅಪ್ಪ ನನ್ನ ಮೈ ಮೇಲೆ ಬರ್ಲಿಕ್ಕೆ ಶುರುವಾಯ್ತು. ಅವಳ ಅಪ್ಪ ಮತ್ತು ನನ್ನ ಅತ್ತೆ ಸೇರಿ ಸಾಕು ಗೊತ್ತಾಯ್ತು. ಆಯ್ತಾ? ಸರಿ, ಈಗ ನಿನಗೆ ಡೈವರ್ಸ್ ಬೇಡ. ನನಗೆ ಡೈವರ್ಸ್ ಬೇಡ. ನಿನಗೆ ಹೆಂಡತಿ ಬೇಕು. ನನಗೆ ಹೆಂಡತಿ ಬೇಕು. ಸರಿ, ನಾನಿದ್ದೇನೆ, ನಾನು ವಕೀಲ ಇದ್ದೇನೆ, ನಾನು ವಿಚಾರಣೆ ಮಾಡ್ತೇನೆ. ಈಗ ನಿಮ್ಮ ಹೆಂಡತಿಯನ್ನು ಕರೆಯೋದು, ಕೆಲವು ಪ್ರಶ್ನೆಗಳನ್ನು ನಾನು ಕೇಳ್ತೇನೆ, ಸರಿ ಆಗ್ತೇನೆ ಅಂತ ನಾನು ನೋಡ್ತೇನೆ. ಇದು ಫೈನಲ್ ತೀರ್ಪಲ್ಲ, ನಾನು ಫೈನಲ್ ಮಾಡ್ತೇನೆ. ಆಯ್ತು ಸರ್. ಆಯ್ತಾ? ಓಕೆ. ಈ ಅಮೀನ್ ಎಲ್ಲಿ ಹೋದ? ಕರೆಯೋಣ. ಹೇಳ ಕಾವ್ಯ, ಎಂತ ಎಲ್ಲಿದ್ದಿ? ಮನೆಯಲ್ಲಿದ್ಯಾ? ನಾಳೆ ನಾವು ಪಿಕ್ಚರ್ಗೆ ಹೋಗುವ ಆಯ್ತಾ? ಐ ಲವ್ ಯು. ಯಾರ್ದು ಫೋನ್? ಯಾರ್ದು? ನಂದು ಲವರ್ ಇದ್ದು. ಅದು ಸಾಯ್ಲಿ, ಕಕ್ಷಿಗಳನ್ನು ಕರೆ ಮೊದಲು. ಮರಿಯಪ್ಪ ಬಾರ. ನಾನು ಇಲ್ಲಿದ್ದೇನೆ. ಮರಿಯಪ್ಪ ನಿನ್ನ ಅಪ್ಪ ಆಗಲೇ ಬಂದಿದ್ದಾನೆ. ಮರಿಯಪ್ಪನ ಹೆಂಡತಿಯನ್ನು ಕರೆ. ಮೋಹಿನಿ ಅಂತ ಕರೆ. ವಕೀಲರೇ, ನೀವು ಕರೆದ್ರಲ್ಲ, ಸಾಕು, ನಾನು ಬರ್ತೇನೆ. ಆದ್ರೆ ಈಗ ವಕೀಲಕ್ಕೆ ಮರ್ಯಾದಿಲ್ವ ಅಂತ ಕೂಡ. ಈಗ ನಿಮ್ಮ ಹೆಂಡತಿ ಬರೋ ಟೈಮ್ ಆಯ್ತು. ಅವ್ರು ಬಂದ ತಕ್ಷಣ ನೀವು ಎಂತ ಕೂಡ ಮಾತಾಡ್ಬಾರ್ದು. ನಾ ಎಲ್ಲ ಪ್ರಶ್ನೆ ನಾನು ಕೇಳಿ ಸರಿ ಮಾಡ್ತೇನೆ. ಸರಿ ಮಾಡ್ಬೇಕು. ನಿಮ್ಮ ಹೆಂಡತಿ ಬಂದ್ರು ಈಗ. ನೋಡ್ರಿ ಎಷ್ಟೊಂದು ಅನ್ಯೋನ್ಯತೆ ಹೆಂಡತಿ ನೋಡಿ. ಅವರ ಮೇಲೆ ಡೌಟ್ ಮಾಡ್ತಿರಲ್ಲ ನೋಡಿ. ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನೋಡಿ. ಅವರ ಕೈಯಲ್ಲಿ ಅಗರಬತ್ತಿ ಇಟ್ಕೊಂಡು ಬಂದಿದ್ದಾರೆ ನಿಮ್ಮನ್ನು ಪೂಜೆ ಮಾಡಿ. ಎಂತ? ಅವರನ್ನು ಪೂಜೆ ಮಾಡ್ಲಿಕ್ಕೆ ಅಗರಬತ್ತಿ. ಅವರನ್ನು ಪೂಜೆ ಮತ್ತೆ ಕರ್ಮಕ್ಕ? ಮತ್ತೆ ಅವರನ್ನು ಪೂಜೆ. ಮತ್ತೆ ಇವತ್ತು ಕೇಸಲ್ಲಿ ಗೆದ್ರು ಪಿನ್ನಾದ್ರು ನಾನೇ. ಮೇಡಮ್, ಅದು ಆತರ ಅಲ್ಲ. ಗೆದ್ರು ಸೋತ್ರು ನಾನೇ. ಸೋಲು ನನಗೆ ಸೋಲು. ನನಗೆ ಸೋಲೇ ಇಲ್ಲ. ಇನ್ನಾಡು ಹಾಡುವಾಗ ಗಗನದಲ್ಲಿ ಮಳೆಯ ದಿನ ಬೆಳಕಿನ ತನನ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ರಾ. ನಿಮ್ಮೆಲ್ಲ ಅಂತ್ಯಾಕ್ಷರ್ಯ. ನೀವು ಕೋರ್ಟಿಗೆ ಬಂದದ್ದು ಡೈವರ್ಸ್ ಕೇಳಲಿಕ್ಕೆ, ಇಲ್ಲಿ ಬಂದು ಲಾಲಿ ಸುಕುಮಾರ ನಿನ್ನೆಂತ
ಯಾಕೆ ನಂದಿಸಿದ್ದು? ಇವತ್ತು ಕೇಸ್ ಮುಂದೂಲ್ ಪಟ್ರೆ ನಾಳೆಗೆ ಬೇಕಲ್ಲ. ಎಂತ ಕನ್ಫ್ಯೂಷನ್ಸ್ ನಿಮ್ದು. ಸರಿ, ನಾನೀಗ ವಿಚಾರಣೆ ಮಾಡ್ತೇನೆ. ನಿಮ್ಮ ಹೆಸರು? ಮೋಹಿನಿ. ನನ್ನ ಹತ್ರ ಒಂಥರ ಇದ್ರೆ ಅಲ್ಲಿ ಯಾಕೆ ಹೋಗಿ ಚೇಂಜ್ ಆ ಆದದ್ದು? ಹೆಸರಲ್ಲಿ ಏನೋ ಒಂದು ಸೆಳೆತ ಇದೆ. ಸೆಲೆಕ್ಟ್ ನನಗಿದ್ರೆ ಸಾಕು, ನಿಮ್ಗೆ ಬೇಡ. ಸರಿ, ನಿಮ್ಮ ವಯಸ್ಸು? ನೀವೇ ಹೇಳಿ. ನಾನು ಹೇಳ್ಬೇಕಾ? ಒಂದು 18 ಅಲ್ವಾ? 20 ಅದು ಕೂಡ ಅಲ್ವಾ? 24 ಇದು ಕರೆಕ್ಟ್. ವಕೀಲ್ರೆ ಸ್ವಲ್ಪ ಇಲ್ಲಿ ಬನ್ನಿ. ಈಗ ಎಷ್ಟು ಹೇಳಿದ್ದು? 24 ತಿರುಗಿಸಿ. 42 ಆದಿ 42 ಆದ್ರೂ ಕೂಡ ಗೊತ್ತೇ ಆಗುದಿಲ್ಲ. ಆದ್ರೂ ಗೊತ್ತಾಗಲ್ವಾ? ಮುಖದಲ್ಲಿ 1/4 ಕಿಲೋ ಪೌಂಡ್ಸ್ ಪೌಡರ್ ಇದೆ, ಊದಿ ನೋಡಿ ಹೋಗ್ತದೆ. ಹೌದಾ? ಸರಿ, ಬಿಟ್ಟಾಕೋ, ವಿಷಯಕ್ಕೆ ಬರುವ. ಅದು ಯಾರಂತ ಗೊತ್ತುಂಟಾ? ಅದು ಯಾರು ಅವನ ಅಪ್ಪನೇ? ಗಣ್ಣ ಒಂದು ಕ್ಯಾರಿ, ಗಣ್ಣ ಅಂದ್ರೆ ಕೇವಲ ಅಲ್ಲ. ನಾನು ಬಿಡುದಿಲ್ಲ, ಇದು ಈ ಕೇವಲ ಬಿಡುದಿಲ್ಲ. ಗಣ್ಣ ಅಂದ್ರೆ ಕೇವಲ ಅಲ್ಲ. ನಾನು ನಿನ್ನನ್ನು ಬಿಡುದಿಲ್ಲ, ನಾನು ನಿನ್ನನ್ನು ಬಿಡುದಿಲ್ಲ. ಮರಿಯಪ್ಪನವರೇ, ನಾನಿದ್ದೇನೆ. ಬಂತು ಬಂತು, ಅದು ಅತ್ತೆ 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 ಬಂದದ್ದು, ಅತ್ತೆ ಬಂದದ್ದು, ಅತ್ತೆ ಬಂದದ್ದು, ಅತ್ತೆ ಬಂದದ್ದು. ನಿಮ್ದು ಮಾವ ಬರ್ಲಿ, ಮಾವ. निम्दा दोजरा स्टेल में हर तबूश क्रैक ओइकिनिम बोमला. ಸಾಕು. ಅವಳದು ಅಮ್ಮನಿಗೆ ಅವಳದು ಅಪ್ಪ ಇದ್ದಾನೆ. ಅತ್ತೆ ಬರುವಾಗ ಮಾವ ಬರ್ಲಿ. ಸರಿ, ವಿಷಯಕ್ಕೆ ಬರುವ. ಅವರು ನಿಮ್ಮ ಗಂಡ, ಸರಿಯಾಗಿ ನೋಡಿ. ಸರಿ, ನಿಮಗೆ ಈಗ ಡೈವರ್ಸ್ ಬೇಕಾ ಬೇಡವಾ? ನನ್ಗೆ ಡೈವರ್ಸ್ ಬೇಕು. ಬೇಕು. ನನಗೆ ಡೈವರ್ಸ್ ಬೇಡ, ನನಗೆ ಡೈವರ್ಸ್ ಬೇಡ. ಓ ಪುಣ್ಯಾತ್ಮ, ನಾನು ವಕೀಲ ಇದ್ದೇನೆ. ನಾನು ಮತ್ತೆ ಕೇಳಿದಂತದ್ದು ಗೊತ್ತಲ್ಲ ನೀವು. ನೋಡಿ ವಕೀಲ್ರೆ, ನಂಗೆ ಅವ್ರು ಬೇಡ. ಯಾತಕ್ಕೋಸ್ಕರ? ಅವರು ಸುಳ್ಳು ಹೇಳಿದಿವರೇ. ಎಷ್ಟು ಸುಳ್ಳು ಗೊತ್ತ ಅವರು ಹೇಳಿದ್ರು. ನೋಡಿ ಜಾರಪ್ಪನವರೇ, ನೀವೆಲ್ಲ ಸುಳ್ಳು ಹೇಳಿದಂತೆ. ನಾನು ಎಂತ ಸುಳ್ಳು ಹೇಳ್ತೇನೆ ಅವಳ ಹತ್ರ ಕೇಳಿ. ಮೇಡಮ್ ಎಂತ ಸುಳ್ಳು ಹೇಳಿದೆ ಅಂತ ವಿಷಯ ಅಂತ ಹೇಳಿ. ಮದುವೆಗೆ ಮುಂಚೆ ಅವ್ರು ನನ್ನ ಹತ್ರ ಹೇಳಿದ್ದು, ನಾನು ತುಂಬಾ ದೊಡ್ಡ ಜಾಬ್ ಅಲ್ಲಿದ್ದೇನೆ, ನಾನು ಟಾಪ್ ಅಲ್ಲಿದ್ದೇನೆ, ನನ್ನ ಅಣ್ಣರಲ್ಲಿ 45 ಜನ ಕೆಲ್ಸಕ್ಕಿದ್ದಾರೆ ಅಂತ ಹೇಳಿದ್ರಿ ಇವರು. ಹೌದು, ನನ್ನ ಅಣ್ಣರಲ್ಲಿ 45 ಜನ ಕೆಲ್ಸಕ್ಕಿದ್ರು, ಕೇಳಿ. ಇದ್ರು. ಸುಳ್ಳು ಸತ್ಯ. ಸತ್ಯ. ನಾನು ಕೇಳ್ತಾರೆ ಸುಳ್ಳು ಹೇಗೆ ಮೇಡಮ್? ಸುಳ್ಳು ಹೇಗೆ ಅದು? ನಾನು ಮದ್ವೆ ಆದ ನಂತರ ಅವ್ರು ಕೆಲಸ ಮಾಡುವ ಸೈಟಿಗೆ ಹೋದೆ. 10 ಫ್ಲೋರ್ ಇದು ದೊಡ್ಡ ಮಾಳಿಗೆ. ಹೌದೌದು. ಆದ್ರೆ 4ನೇ ಮಾಡಿಯಲ್ಲಿ ಮರಳು ಸಾರಿಸಿದ್ದಾರೆ ಇವರು. ಹೌದು ಹೌದು, ಮರಳು ಸರ್ತಿದ್ದೆ. ಇವರ 3ನೇ ಫ್ಲೋರ್ ಅಲ್ಲಿ 45 ಜನ ಸೆಂಟ್ರಿಂಗ್ ಕೆಲಸ ಮಾಡ್ತಿದ್ದಾರೆ. ನಾನು ಅದನ್ನ ಹೇಳುದು, ನನ್ನ ಅಂಡರಲ್ಲಿ 45 ಜನ ಇದ್ರು. ಇದು ಚಿಕ್ಕ ವಿಷಯ. ಇದು ಮನೆಯಲ್ಲಿ ಕೂತು ಸರಿ ಮಾಡುವಂತ ವಿಷಯವನ್ನು ಕೋರ್ಟಿಗೆ ಬಂದು ಡೈವರ್ಸ್ ಕೇಳ್ಬೇಕಾ ಮೇಡಮ್? ಕೇಳುದು ನಾನು. ಚಿಕ್ಕ ವಿಷಯ ಅಲ್ಲ, ದೊಡ್ಡ ವಿಷಯ ಇದೆ. ಇನ್ನು ಕೂಡ ಇದೆ. ಎಂತ ವಿಷಯ ಅಂತ ಹೇಳಿ? ನಮ್ಮ ಫಸ್ಟ್ ನೈಟ್. ಒಟ್ಟಾಗಿ ಮಾತಾಡ್ತಾನೆ ಬಿಡುದಿಲ್ಲ. ನಾನು ನೋಡು, ಒಟ್ಟಾಗಿ ಮಾತಾಡ್ತೀನಿ ನೀನು. ಅದೇ ನಂದು ಮತ್ತು ಅವ್ರದ್ದು ಫಸ್ಟ್ ನೈಟ್ ಅಂದ್ರೆ ಹನಿಮೂನ್. ಅವ್ರು ಹೇಳಿದ್ರು ಹನಿಮೂನಿಗೆ ಊಟಿಗೆ ಹೋಗೋಣ. ಕರ್ಕೊಂಡು ಹೋದ್ರು ಊಟಿಗೆ. ಅವರು ಕರ್ಕೊಂಡು ಹೋದ್ರೆ ಅವರು ಮತ್ತೆ ಎಲ್ಲಿಗೆ ಕರ್ಕೊಂಡು ಹೋಗಿದ್ದು? ಚಾರ್ಮಾಡಿ ಘಾಟಿಗೆ ಕರ್ಕೊಂಡು ಹೋದದ್ದು. ಚಾರ್ಮಾಡಿಗೆ ಘಾಟಿಗೆ ಕರ್ಕೊಂಡು ಹೋಗಿ ಇದುವೇ ಊಟಿ ಅಂತ ಹೇಳ್ತಿದ್ದಾರೆ. ಚಾರ್ಮಾಡಿ ಘಾಟಿಗೆ ಇವರೇ ಕರ್ಕೊಂಡು ಹೋಗ್ಬೇಕಾ? ಮತ್ತೆ ನಮ್ಮ ಪಕ್ಕದ ಮನೆ ರಮೇಶ್ ಎಷ್ಟು ಸಲ ಚಾರ್ಮಾಡಿಗೆ ಘಾಟಿಗೆ ಕರ್ಕೊಂಡು ಅವಳು ಈ ತರ ಫೋರ್ಸ್ ಮಾತ್ರ ನಾನು ಬಿಡುದಿಲ್ಲ. ನೀನು ಈ ತರ ಫೋರ್ಸ್ ಮಾಡ್ತಾರೆ ನಾನು ಬಿಡುದಿಲ್ಲ. निम्दा दोजरा स्टेल में हर तबूश क्रैक ओइकिनिम बोमला. ಎಂತ ಮಾರ ಎಂತ ಮೇಡಮ್, ಬೇರೆ ಏನಾದ್ರು ಇದೆ ವಿಷಯ? ಸರಿಯಾಗ್ತಿರಲ್ವಾ ಈಗ? ಅದೆಲ್ಲ ಬಿಟ್ಟು ಹಾಕಿ, ಮೊನ್ನೆ ನನ್ನ ಕ್ಲೋಸ್ ಫ್ರೆಂಡ್ ಅವಳದು ಡೆತ್ ಆಯ್ತು. ಅವಳ ಮರಣಕ್ಕೆ ಇವರು ಕಳಿಸಿದಾರೆ ಕೇಳಿ. ತಪ್ಪು ನಿಮ್ದು ಕೂಡ ಇದ್ದೆ ಮರಿಯಪ್ಪನ, ನಿಮ್ದು ಕೂಡ ಇದೆ ನೋಡಿ. ಅವ್ರದ್ದು ಕ್ಲೋಸ್ ಫ್ರೆಂಡ್, ಅವ್ರದ್ದು ಡೆತ್ ಆಯ್ತಂತೆ. ಆಗ ಅವರ ಡೆತ್ಗೆ ನೀವು ಕಳಿಸಲಿಲ್ಲ, ಅದು ನಿಮ್ದು ತಪ್ಪು. ಈಗ ನೋಡಿ, ನೀವು ಸತ್ತು ಹೋದ್ರಿ. ಈಗ ಉದಾಹರಣೆಗೆ ನಾನೇ ಸಿಕ್ಕುದ ನಿಮ್ಗೆ. ಉದಾಹರಣೆಗೆ ನೀವು ಸತ್ತು ಹೋದ್ರಿ, ನಿಮ್ಮ ಮರಣಕ್ಕೆ ನಾನು ಬರೋದಿಲ್ಲ. ಅದ್ಯಾಕೆ? ನನ್ನ ಮರಣಕ್ಕೆ ನೀವು ಬರೋದಿಲ್ಲಲ್ಲ. ಎಂತ ಮನುಷ್ಯ ಮಾರದು ಎಂತ? ಈಗ ನೀವು ಸರಿ ಆಗ್ತಾ ಇಲ್ವಾ? ಈಗ ನಿನ್ನ ನಾನು ಬಿಡುದಿಲ್ಲ ಮಾತ್ರ. ನಿನ್ನನ್ನು ಈ ತರ ಬಂತು ಬಂದ निम्दा दोजरा स्टेल में हर तबूश क्रैक ओइकिनिम बोमला. मोहिनोज
ಆರ್ಡರ್ ಏನು ಗೋಳಿ ಬಜೆಗೆ ಕೊಟ್ಟದ್ದ ಆರ್ಡರ್ ಹೀಗೆಂತ ನೀವು ಸರಿ ಆಗ್ತಾ ಇಲ್ವಾ ಇಲ್ಲಿ ಬನ್ನಿ ಮದುವೆ ಹೊಸದ್ರಲ್ಲಿ ನಾನು ಅವಳಿಗೆ ಭರತನಾಟ್ಯ ಗೊತ್ತಿಟ್ಟೆ ಅಂತ ನಾನು ಮದುವೆ ಆದದ್ದು, ಅವಳಿಗೆ ಭರತನಾಟ್ಯ ಗೊತ್ತಿಲ್ಲ. ಅಲ್ಲ ಮೇಡಮ್, ನಿಮ್ಮ ಹತ್ರ ಭರತನಾಟ್ಯ ಮಾಡ್ಲಿಕ್ಕೆ ಹೇಳ್ತಾರಂತೆ, ನೀವು ಮಾಡಿದ್ದು ಭರತನಾಟ್ಯ ಅಲ್ಲ ಅಂತದ್ದು. ಭರತನಾಟ್ಯನೇ ಇವತ್ತು ಭರತನಾಟ್ಯ ಚೆನ್ನೈಲಿ ಹೇಳ್ತಾರೆ, ಅವತ್ತು ಫಸ್ಟ್ ನೈಟ್ ಚಂದ ಆಗಿದೆ ಅಂತ ಹೇಳಿದ್ದಾರೆ. ಈಗ ನೀವು ಮಾಡಿದ್ದು ಭರತನಾಟ್ಯನೇ. ಭರತನಾಟ್ಯ ಈಗ ನೀವು ಹೇಳುದು ಅದು ಭರತನಾಟ್ಯ ಅಲ್ಲ ಅಂತ. ಅಲ್ಲ, ಭರತನಾಟ್ಯ ಅಲ್ಲ. ಈಗ ಕೋರ್ಟಿನ ರೂಲ್ಸ್ ಪ್ರಕಾರ ಇಲ್ಲಿ ಬಂದು ಲೈವ್ ಮಾಡಿ ತೋರಿಸ್ಬೇಕು, ಅದನ್ನು ನಾವು ಕಣ್ಣಾರೆ ನೋಡಿ ಅದು ಭರತನಾಟ್ಯ ಹೌದಾ ಅಲ್ಲ ಅಂತ ನಾವು ಪ್ರೂಫ್ ಮಾಡಿ ತೋರಿಸ್ತೇವೆ. ಮಂಗಳೂರು ಹುಲಿ ತೆಗಿಲಿ ಬಾಯಲ್ಲಿ. ಮಂಗಳೂರು ಹುಲಿ ಅಲ್ಲ ಅದು. ಎಂತ ಇದು ಸೈಕಲ್ ಬ್ಯಾಲೆನ್ಸಾ? ಇದು ಭರತನಾಟ್ಯವಾ? ಇದು ಭರತನಾಟ್ಯವೇ, ನಿಮ್ಗೆ ಬೇಕಾದ್ರೆ ಇಟ್ಕೊಳ್ಳಿ, ಇಲ್ಲದೆ ಬಿಟ್ಬಿಡಿ. ಈಗ ಸರ್ ಲಾಸ್ಟ್ ಆಗಿ ಕೇಳ್ತೇನೆ, ಲೇಟ್ ಆಯ್ತು. ವಕೀಲ್ರೆ, ಲಾಸ್ಟ್ ಹೇಳ್ತೇನೆ, ಭರತನಾಟ್ಯ ನಮ್ಮ ದೇಶದ ಸನಾತನ ಸಂಸ್ಕೃತಿ. ಸರಿ. ಆ ಒಂದು ನಾಟ್ಯವನ್ನು ಅವಳು ಇನ್ಸಲ್ಟ್ ಮಾಡಿದ್ಲಲ್ಲ, ಇವತ್ತಿಗೆ ನಾನೊಂದು ಮಾತು ಹೇಳ್ತೇನೆ, ನನಗೆ ಡೈವರ್ಸ್ ಬೇಕು. ನನಗೆ ಡೈವರ್ಸ್ ಬೇಕು. ಈಗ ನಿಮಗೆ ಕೂಡ ಡೈವರ್ಸ್ ಬೇಕು ಮೇಡಮ್, ನಿಮಗೆ ಕೂಡ ಡೈವರ್ಸ್ ಬೇಕು. ನೋಡಿ, ಅಷ್ಟು ಸುಲಭ ಇಲ್ಲ. ಡೈವರ್ಸ್ ಕೊಡ್ದಾದ್ರೆ 4 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು. 4 ಲಕ್ಷ ಪರಿಹಾರ ಸಿಗ್ತದ? ಬೇಗ ಈ ಕೇಸ್ ಒಂದು ತೀರ್ಪು ಬರ್ಲಿಪ್ಪ. ನೆಕ್ಸ್ಟ್ ಇನ್ನೊಂದು ಮದ್ಬೇಕು, ಅವರೊಟ್ಟು ಸಹ ಡೈವರ್ಸ್ ಮಾಡ್ಬೇಕು. ಒಳ್ಳೆ ಬಿಸ್ನೆಸ್ ಅಪ್ಪ ಇದು. ಪರವಾಗಿಲ್ಲ 4 ಲಕ್ಷ ಆಗ್ಲಿ 10 ಲಕ್ಷ ಆಗ್ಲಿ, ನಾನು ನನ್ನ 4 ಕಿಡ್ನಿ ಮಾರಿ ಹಣ ಕೊಡ್ತೇನೆ. ನಿಮ್ಮ ಹತ್ರ ಇರುವುದು 2. ನಿಮ್ 2 ಸೇರ್ಸಿ ಹೇಳಿ. ಆ ಪಾರ್ಟಿ ಬರುದು ನನ್ನ ವಿಷಯಕ್ಕೆ ಬರುದು. ಎಂತ ಮೇಡಮ್? ಬೇಡ ವಕೀಲ್ತೆ, ನನಗೆ ಡೈವರ್ಸ್ ಬೇಡ. ಅವರು 2 ಕಿಡ್ನಿಯನ್ನು ಮಾರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೇರೆ ಹಾವಾಗಿ ತಿರುಗುದು ನನ್ಗೆ ಇಷ್ಟ ಇಲ್ಲ. ನಂಗೆ ಡೈವರ್ಸ್ ಬೇಡ. ನಿಮಗೆ ಡೈವರ್ಸ್ ಬೇಡ? ನಂಗೆ ಅವ್ರು ಬೇಕು. ನಿಮಗೆ ಕೂಡ ಡೈವರ್ಸ್ ಬೇಡ? ಬೇಡ. ಬನ್ನಿ ಪ್ಲೀಸ್. ಅವಳಿಗೆ ಬೇಡ ಅಂತ ನನಗೆ ಬೇಡ. ಬನ್ನಿ ಪ್ಲೀಸ್. ಬೇಕು. ಐ ಲವ್ ಯು. ಐ ಲವ್ ಯು ಟು. ಕೋರ್ಟ್ ಅದು ಜಡ್ಜ್ ಅವ್ರು ಏನ್ ಹೇಳ್ತಾರೆ ಅಂತ ಕೇಳುವ. 19 ವರ್ಷ ಆಯ್ತು ಹೇಳದೆ. ಈಗ ಜಡ್ಜಿದ್ದು ತೀರ್ಪು ಏನಂತ ಕೇಳುವ. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಗಂಡ ಹೆಂಡಿರ ವಿವಾಹ ವಿಚ್ಛೇದನವನ್ನು ನ್ಯಾಯಾಲಯವು ನಿಷೇಧಿಸಿದೆ. ಅಷ್ಟು ಮಾತ್ರವಲ್ಲದೆ ಅವರಿಗಿರುವ 2 ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟು ಬೆಳೆಸಬೇಕಾಗಿ ನ್ಯಾಯಾಲಯವು ತೀರ್ಮಾನಿಸಿದೆ. ಮಂಗಳೂರಲ್ಲಿ 99 ಕೇಸ್ ಫೈಲ್ ಆಗಿತ್ತು, ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಕೇಸ್ ವಿನ್ ಆಗಿತ್ತು. ಇನ್ನು ಗೊತ್ತಾಗಬೇಕಷ್ಟೇ. ನೋಡಿ, ಇನ್ನು ಮನೆಗೆ ಹೋಗಿ ಗಲಾಟೆ ಮಾಡೋದಲ್ಲ, ಸುಖ ಸಂಸಾರದಿಂದ ಜೀವನ ಮಾಡಬೇಕು. ಇಲ್ಲಿ ಬನ್ನಿ. ಎಂತ ದುಡ್ಡು ಕೇಳ್ತೀರಾ? ದುಡ್ಡಲ್ಲ, ಇಲ್ಲಿ ಬನ್ನಿ. ಇದು ನನಗೊಂದು ಡೌಟ್ ಇದೆ. ಏನು ವಿಷಯ? ನಮ್ಗೆ 2 ಮಕ್ಕಳು. ಹೌದು. ಆ ಒಂದು ಮಕ್ಕಳು ಸಣ್ಣ ಮಗು ಇದ್ದಾನಲ್ಲ, ಅವನು ಕಪ್ಪಾಗಿದ್ದಾನೆ, ಮತ್ತೆ ಕೂದಲೆಲ್ಲ ಕೆಂಪಾಗಿದೆ. ಅದು ನನಗೇ ಹುಟ್ಟಿದೆ ಅಂತ ಅವಳ ಮೇಲೆ ಆಣೆ ಹಾಕಿ ಹೇಳಿ, ಆಗ ಅವಳು ಸತ್ಯ ಹೇಳ್ತಾಳೆ. ಅಷ್ಟೊಂದು ಡೌಟ್ ಕ್ಲಿಯರ್ ಆದ್ರೆ ಪುನಃ ಡೈವರ್ಸ್ ಬರಲಿಕ್ಕಿಲ್ಲ. ಅಪರಾಧ ಇಲ್ಲ. ಮೇಡಮ್, ನಿಮ್ಮ ಗಂಡನೊಂದು ಚಿಕ್ಕ ಸಂಶಯ ಇದೆ. ಆ ಸಂಶಯವನ್ನು ನೀವು ಕ್ಲಿಯರ್ ಮಾಡಿ ಕೊಡ್ಬೇಕು. ನಿಮ್ಮ ಆಣೆ ಹಾಕಿ ಹೇಳ್ಬೇಕು. ಈಗ ನಿಮ್ಮ ಚಿಕ್ಕ ಮಗ ಇದ್ದಾರ, ಚಿಕ್ಕವನು ಸ್ವಲ್ಪ ಕಪ್ಪಾಗಿದ್ದಾನೆ, ಕೂದಲು ಕೆಂಪಿದೆ, ಅವನು ನಿಮಗೆ ಅವರಿಗೆ ಹುಟ್ಟಿದಂತ ಒಂದು ಸಂಶಯ ಇದೆ, ಅದನ್ನೊಂದು ಕ್ಲಿಯರ್ ಮಾಡಿ ಕೊಡ್ಬೇಕು ಮೇಡಮ್, ಪ್ಲೀಸ್. ಅದೊಂದು ಸಂಶಯ ಕ್ಲಿಯರ್ ಮಾಡಿ, ಮತ್ತೆ ಏನಾಗಲ್ಲ. ಕೊನೆಗೂ ಅವ್ರ ಹಣ ಬೇರೆ ತೋರಿಸ್ಬಿಟ್ರು ಅವರು. ಇಲ್ಲ ಮೇಡಮ್, ಒಂದು ಸಂಶಯ ಕ್ಲಿಯರ್ ಮಾಡಿ. ಸಂಶಯ? ಹೌದೌದು. ಚಿಕ್ಕ ಮಗ ಕೂದಲು ಕೆಂಚಿದೆ, ಅವರಿಗೆ ಹುಟ್ಟಿದ್ದ ಅಲ್ವಾ ಅಂತ. ಹೌದೌದು. ನಾನೇ ಹಾಕಿ ಹೇಳ್ತೇನೆ, ಅದು ಅವರಿಗೆ ಹುಟ್ಟಿದ್ದು. ನೋಡ್ರಿ ಯಾಕೆ ಸಂಶಯ ಪಡ್ತೀರಿ? ಎಷ್ಟು ಪವಿತ್ರವಾದ ಹೆಂಗ್ಸು ನೋಡಿ, ಸುಮ್ಮನೆ ಯಾಕೆ ಸಂಶಯ ಪಡ್ತೀರಿ? ಅವರು ಇರುವಾಗ ಬೇಡ. ಎಂತ ವಿಷಯ? ನನ್ನ ಪುಣ್ಯ, ಅವರು ಚಿಕ್ಕ ಮಗನ ಬಗ್ಗೆ ಆಣೆ ಹಾಕಿ ಪ್ರಮಾಣ ಮಾಡಿ ಹೇಳಲಿಕ್ಕೆ ಹೇಳಿದ್ರು. ಒಂದು ವೇಳೆ ದೊಡ್ಡ ಮಗನ ಬಗ್ಗೆ ಆಣೆ ಹೇಳಿದ್ರೆ ನನ್ನ ಹೋಗೇನೆ. ಆದ್ರೆ ದೊಡ್ಡ ಮಗ ಅವರಿಗೆ ಹುಟ್ಟಿದಲ್ವಾ? ಮತ್ತೆ ಯಾರಿಗೆ? ಪಕ್ಕದ ಮನೆಯಲ್ಲ ತಿಸನಿಗೆ. ಈಗ ಸದ್ಯಕ್ಕೆ ಕಮೆಂಟ್ಸ್ ನ ಕೇಳುವಂತ ಸಮಯ. ಎಕ್ಸಾಕ್ಟ್ಲಿ, ಮಜಾ ಬರ್ತದ. ಹೇಳಿ ಸರ್. ಹರಿಣಿ ಕಲಾವಿದರು. ನನಗೆ ನಿರಂಜನ್ ವಿಸಿಲ್ ಹೊಡೆಯಕ್ಕೆ ಬರಲ್ಲ, ನಾ ಸುಮ್ಮನೆ ಆಕ್ಷನ್ ಮಾಡ್ತೀನಿ, ನೀವು ಸೌಂಡ್ ಕೊಡಿ. ಸೂಪರ್ ಬೆಂಟ್ರಿ ನಮ್ಮ ವೇದಿಕೆಗೆ ನಿಮ್ಗೆ. ಸೂಪರ್.
ಶ್ರುತಿ ಮೇಡಮ್. ಎಲ್ಲ ಕಲಾವಿದರು ನಿಮಗೆ ತಕ್ಕನಾದಂಥ ನಿಮಗೆ ಸೂಟ್ ಆಗುವಂಥ ಕ್ಯಾರೆಕ್ಟರ್ನ ಮಾಡಿದ್ದೀರಿ. ಆ ಹೆಂಡತಿ ಕ್ಯಾರೆಕ್ಟರ್ ಮಾಡಿದವ್ರು ಎಲ್ಲೋ ಸಣ್ಣ ಪುಟ್ಟ ಒಂದು ಟೈಮಿಂಗ್ ಮಿಸ್ ಆಯಿತು. ನೀವು ಇನ್ಮೇಲೆ ಅದನ್ನು ಇಂಪ್ರೂವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಲಾಯರ್, ಮ್ಯಾನ್ ಆಫ್ ದ ಮ್ಯಾಚ್. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಈಗ ಚಂದ್ರು ಸರ್. ಎಲ್ಲರೂ ಮ್ಯಾನ್ ಆಫ್ ದ ಮ್ಯಾಚ್ ನನ್ನ ಪ್ರಕಾರ. ಹೌದು. ಯಾಕೆಂದರೆ ಫಸ್ಟ್ ಎಂಟ್ರಿ ಕೊಡೋದಿದೆಯಲ್ಲ ಒಂದು ವೇದಿಕೆಗೆ, ಎಸ್ಟಾಬ್ಲಿಷ್ ಆಗಿರೋ ವೇದಿಕೆಗೆ, ಅದು ಸ್ವಲ್ಪ ಎಲ್ಲರಲ್ಲೂ ಕೂಡ ಒಂದು ಸಣ್ಣ ಅಳುಕು, ಒಂದು ಸಣ್ಣ ಭಯ, ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಆದರೆ ನೀವು ಎಂಥ ಅದ್ಭುತವಾದ ಕಲಾವಿದರು ಅಂದರೆ ಆ ಥರದ್ದು ಯಾವುದೂ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರೋ ಹಾಗೆ ಅಷ್ಟು ಅದ್ಭುತವಾಗಿ ಮಾಡಿದ್ದೀರಾ. ಸೊ ಎಲ್ಲರೂ ಮ್ಯಾನ್ ಆಫ್ ದ ಮ್ಯಾಚ್. ಸೂಪರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಎಸ್ ಗೀತಾ ಮೇಡಮ್. ತುಂಬಾನೇ ಅದ್ಭುತವಾಗಿ ಅಭಿನಯಿಸಿದ್ರು 4 ಜನ ಕಲಾವಿದರು. ತುಂಬ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಫಸ್ಟ್ ಅಟೆಂಪ್ಟ್ ಅಲ್ಲೇ ಸೂಪರ್ ಆಗಿ ಸಿಕ್ಸರ್ ಹೊಡೆದಿರಾ. ಸೊ ಇದೇ ತರ ಇನ್ನೂ ಹೆಚ್ಚು ಕಾಮಿಡಿಗಳನ್ನ ನಮಗೆ ಕೊಡಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನಗ್ತಾ ನಗ್ತಾ ಇವಾಗ ಇವತ್ತಿನ ಸೂಪರ್ ಮತ್ತೆ ಸುಮಾರು ಇವೆರಡೂ ನೋಡೋಂಥ ಸಮಯ ಆಗಿದೆ. ಸೊ ಇವತ್ತಿನ ಆ ಒಂದು ಕಿರೀಟ ಯಾರಿಗೆ ಹೋಗ್ತಾ ಇದೆ? ಇವರು ಮೊದಲನೇ ಮ್ಯಾಚಲ್ಲಿ ಮೊದಲನೇ ಬಾಲ್ನಲ್ಲಿ ಸಿಕ್ಸರ್ ಹೊಡೆದಿದ್ದಾರೆ. ಅವರು ಲಾಯರ್ ಹರೀಶ್. ಹೇಗೆ ಅನಿಸ್ತಾ ಇದೆ ಕಿರೀಟ ಬಂದಿದ್ದು? ನನಗೆ ಈ ಸಂದರ್ಭದಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಗ್ತದೆ. ಮಜಾ ಭಾರತ ಇದರ ಬಗ್ಗೆ 2 ಮಾತೇ ಇಲ್ಲ. ನಮ್ಮ ಮಂಗಳೂರಲ್ಲಿ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಎಲ್ಲ ಇಲ್ಲಿ ಇರುವಂಥ ಎಲ್ರಿಗೂ ನಾನು ಚಿರಋಣಿ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಈಗ ನೆಕ್ಸ್ಟ್ ಚಾಲೆಂಜ್ ಯಾರಿಗೆ ಹೋಗ್ತಾ ಇದೆ ಈ ದಿನದ್ದು? ಕಾಡು ಗಿಳಿಯ ತಂಡ. ನಿಮಗೆ ಇವತ್ತು ಚಾಲೆಂಜ್ ನ ಕೊಡೋದಕ್ಕೆ ಡ್ಯಾನ್ಸ್ ಬೇಬೀಸ್ ನ ಕರೆಸ್ತಾ ಇದೀನಿ. ಬೇಬೀಸ್ ಕಮ್ ಆನ್ ದ ಫ್ಲೋರ್. ನಿನ್ನ ಮಗಳು ನಂಗೆ ಚಿಕ್ಕೋಳಾಗಲ್ವಾ? ಯಾರನ್ನ ಬೇಕಾದ್ರೂ ಆರಿಸ್ಕೋಬಹುದು. ಸೊ ಯಾರು ಬರ್ತಾ ಇದ್ದೀರಾ ನಿಮ್ ಕಡೆಯಿಂದ? ನಿಮಗೆ ಸಿಕ್ಕಿರುವಂತ ಚಾಲೆಂಜ್ ತುಂಬಾ ಚೆನ್ನಾಗಿದೆ. ಒಡಿ ಮಗ ಬಿಡಬೇಡ ಟೈಲ್ಸ್ ನ. ಬೇಬೀಸ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಹೊಡಿ ಮಗ ಬಿಡಬೇಡ ಟೈಲ್ಸ್ನ ಹಿಂಗಂದ್ರೆ ಏನು ಅಂತ ಹೇಳಿ ಎಲ್ಲರಿಗೂ ಕೂಡ ಸಾಕಷ್ಟು ಟೆನ್ಷನ್ ಆಗಿರ್ಬೋದು. ಸೊ ಅದನ್ನ ತೋರ್ಸೋದಕ್ಕೆ ಬರ್ತಾ ಇದ್ದಾರೆ ಚಾಂಕಿ ಮಾರ್ಷಲ್ ಆರ್ಟ್ಸ್ ಟೀಮ್.
ಜಾನ್ಕಿ ಮಾರ್ಷಲ್ ಆರ್ಟ್ಸ್ ಟೀಮ್ ನ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ. ಅದ್ರಲ್ಲಿ ನೀನು ಒಂದು ಅಬ್ಸರ್ವ್ ಮಾಡಿರ್ಬೋದಲ್ಲ? ಒಂದಲ್ಲ, ತುಂಬಾ ಅಬ್ಸರ್ವ್ ಮಾಡಿದೆ ನಾನು. ಸಿಕ್ಕಾಪಟ್ಟೆ ಇತ್ತು. ಬಟ್ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು ಹೆಣ್ಣು ಮಕ್ಕಳ ಡಿಫೆನ್ಸ್ ವಿಚಾರ. ಸೆಲ್ಫ್ ಡಿಫೆನ್ಸ್ ಅಂತ ಬಂದಾಗ ತುಂಬಾ ಜನಕ್ಕೆ ತುಂಬಾ ರೀತಿ ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ. ಯಾವ ರೀತಿ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಬಹುದು ಅನ್ನೋದು ಕೂಡ ಅವರು ತುಂಬಾ ಖಂಡಿತವಾಗ್ಲೂ ಇದನ್ನೆಲ್ಲ ತಯಾರು ಮಾಡಿದಂತಹ ಚಂಕಿ ಮಾರ್ಷಲ್ ಆರ್ಟ್ಸ್ ನ ಹೆಡ್ ಆದಂತಹ ಚಾಮರಾಜ್ ಮಾಸ್ಟರ್ ನಮ್ಮ ಜೊತೆ ಇದ್ದಾರೆ. ಸರ್ ದಯವಿಟ್ಟು ಬರಬೇಕು. ಸೊ ಈಗ ನಿಜವಾದ ಟೆಸ್ಟ್ ಶುರು ಆಗುತ್ತೆ. ಪಂಚ್ ಪಂಟರ್ಸ್ ಏನ್ ಕಾನ್ಫಿಡೆನ್ಸ್ ನಿಮ್ಮ ಮುಖದಲ್ಲಿ, ಅದು ಕಮಾನ್ 1 2 3. ಹೊಡೆದೋಯ್ತು ಸದ್ಯ. ಓಕೆ, ಈಗ ಪಂಚ್ ಪಂಟರ್ಸ್ ಖಂಡಿತವಾಗ್ಲೂ ನಾನು ಅನ್ಕೊಂಡಿರಲಿಲ್ಲ ನೀವೆಲ್ಲರೂ ಒಂದೊಂದು ಎರಡೆರಡು ಎಲ್ಲ ಹೊಡೆದಾಗ್ತೀರಾ ಅಂತ. ಬಟ್ ಸೀರಿಯಸ್ಲಿ ವಾಟ್ ಅ ಸ್ಪೋರ್ಟ್ ಯಾರ್. ಜೋರಾಗಿ ಚಪ್ಪಾಳೆ. ನಿಜವಾಗ್ಲು ಸೂಪರ್. ಪಂಚ್ ಪಂಟರ್ಸ್ ಬರೀ ಜೋಕ್ ಮಾಡೋದ್ರಲ್ಲಿ, ಕಾಮಿಡಿ ಮಾಡೋದ್ರಲ್ಲಿ ಮಾತ್ರ ಅಲ್ಲ, ಚಾಲೆಂಜ್ ತಗೊಳ್ಳೋದ್ರಲ್ಲೂ ಸೂಪರ್, ಪೀಸ್ ಮಾಡೋದ್ರಲ್ಲೂ ಸೂಪರ್ ಅಂತ ಹೇಳಿ ತೋರಿಸಿದ್ದಾರೆ. ಆದರೆ ಮನೆಯಲ್ಲಿ ಯಾರು ಇದನ್ನ ಪ್ರಯತ್ನ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಖಂಡಿತವಾಗ್ಲೂ ಇಲ್ಲಿ ನನ್ನಂತಹ ಸ್ಪೆಷಲ್ ಗೈಡೆನ್ಸ್ ಇಂದ ಇವರು ಇದನ್ನೆಲ್ಲ ಮಾಡಿರ್ತಾರೆ. ಸೊ ಆ ಥರ ಗೈಡೆನ್ಸ್ ಇಲ್ಲದೆ ನೀವು ಮನೇಲಿ ಇದನ್ನೆಲ್ಲ ಪ್ಲೀಸ್ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಓಕೆ, ಎಸ್, ಈಗ ಕಾರ್ಯಕ್ರಮದ ಕಡೆಯ ಹಂತ ಬಂದಿರೋಂಥ ಗೆಸ್ಟ್ಗಳನ್ನೆಲ್ಲ ಬೀಳ್ಕೊಳ್ಳುವಂಥ ಸಮಯ, ಹಾಗೆ ನಿಮ್ಮೆಲ್ಲರಿಗೂ ಟಾಟಾ ಬಾಬಾ ಹೇಳೋಂಥ ಸಮಯ. ಸೊ ಈ ಒಂದು ಕ್ಷಣಕ್ಕೆ ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಸೊ ಇವತ್ತು ಒಂದು ವಿಶೇಷವಾದಂತಹ ಸಂದರ್ಭ, ಅದನ್ನ ನಾವು ಆಚರಿಸ್ಕೊಳ್ತಾ ಇದೀವಿ. ಯಾಕೆಂದ್ರೆ ಸಿಹಿ ಕಹಿ ದಂಪತಿಗಳಿಗೆ 25 ವರ್ಷ ದಾಂಪತ್ಯ ಜೀವನವನ್ನ ಅವ್ರು ನಡೆಸಿದ್ದಾರೆ. ಸೊ ಅವರಿಗೆ ನಾವು 25 ಹೂಗಳನ್ನ ಕೊಟ್ಟು ಅವರ ಜೀವನ ಹೂವಿನ ಹಾಗೆ ಯಾವಾಗ್ಲೂ ಸುವಾಸನೆಯುಕ್ತವಾಗಿರ್ಲಿ ಅಂತ ವಿಶ್ ಮಾಡ್ತಾ ಅವರಿಗೆ ಹೂಗಳನ್ನ ಕೊಡೋಣ. ಇಪ್ಪತ್ತೈದು ವರ್ಷ ಕಳೆದಿದೆ, ಗೊತ್ತಾಗ್ಲಿಲ್ಲ. ಇದು ನಮಗೆ ಬೇಕು ಅಂತ ನೆನಪಿಸಿ ನಮಗೆ ವಯಸ್ಸಾಗಿದೆ ಅಂತ ತೋರಿಸ್ದಂಗಿದೆ. ಇದು ಸಾಲದಕ್ಕೆ ಮಗಳನ್ನ ಕರ್ಕೊಬಂದು ಅವಳು ಸಿನಿಮಾ ಅಂತ ಬೇರೆ ತೋರಿಸ್ಕೊಂಡು ಇಷ್ಟು ದೊಡ್ಡ ಮಗಳಿದ್ದಾಳ ನಿಮಗೆ ಅಂತೆಲ್ಲ ಹೇಳಿ ಇವೆಲ್ಲ ಮಾಡಿ ನಮಗೆ ವಯಸ್ಸಾದಂಗೆ ಅನ್ನಿಸ್ತಾ ಇದೆ. 25 ವರ್ಷದ ಜೀವನದ ಜೊತೆಗೆ ಮಗಳಿಗೂ ಕೂಡ 1/4 kg ಪ್ರೀತಿ ಕೊಡೋದಕ್ಕೆ ಹೊರಟಿದ್ದೀರಾ. ಮಗಳು ಮೊದಲನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಮ್ಮೆಲ್ರಿಗೂ ಒಳಗಡೆ ಒಂಥರ ಬಟರ್ಫ್ಲೈಸ್ ಇನ್ ದ ಸ್ಟಮಕ್ ಅಂತಾರಲ್ಲ, ಸೊ ಅವಳಿಗೆ ಎಲ್ಲ ಕನ್ನಡ ಜನತೆ ನಮ್ಮನ್ನು ಹೇಗೆ ಆಶೀರ್ವಾದ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿದ್ರು ಅದೇ ಥರ ಅವಳಿಗೂ ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ನಂಬಿಕೆ ನಿಮ್ಮೆಲ್ರಿಗೂ ನಾವು ಆಭಾರಿಯಾಗಿದ್ದೇವೆ. ಥ್ಯಾಂಕ್ ಯು. ಹಿತಾ, ನೀವೇನು ಹೇಳ್ತೀರಾ? ಮಜಾ ಭಾರತ್ ಟೀಮ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ 1/4 kg ಪ್ರೀತಿ ನಮ್ಮ ಟೀಮ್ನ ಕರೆಸಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಇನ್ನು ವಿಹಾಂಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಸಿನಿಮಾ ಇದು ಅಲ್ವಾ? ತುಂಬಾ ಥ್ಯಾಂಕ್ಸ್ ಮಜಾ ಭಾರತ ಟೀಮ್ಗೆ ನಮ್ಗೆ ಇಲ್ಲಿ ಬರ್ಮಾಡ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮಾರ್ಚ್ 3ನೇ ತಾರೀಕು 1/4 kg ಪ್ರೀತಿ ಬಂದು ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಸೋಬಾರ್ ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರಿಗೂ ನಮ್ಮ ಕಡೆಯಿಂದ ಪ್ರೀತಿಯ ಹೂಗುಚ್ಛ ಬರಲಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಆಗಮಿಸಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಮಜಾ ಭಾರತದ ಮಹಾನ್ ನಿರೂಪಕರಾದಂತಹ ನಿರಂಜನ್ ದೇಶಪಾಂಡೆ ಅವರು ಕಡೆಯದಾಗಿ
ಯಾವಾಗ್ಲೇ ಅಯ್ಯೋ ಭದ್ರಪ್ಪ, ಕಡೆದಾಗ ಒಂದು ಮಾತು ಹೇಳ್ಬಿಡ್ತೀನಿ. ಜೀವನದಲ್ಲಿ ನೀವು ಲಾಸ್ ಆದ್ರೂ ಉಲ್ಲಾಸನ ಮಾತ್ರ ಕಳ್ಕೊಬಿಡಿ, ಆಗ್ಲೇ ನೀವು ಲಾಭನ ಗಳಿಸಕ್ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ಹಂಗೆ ಹೊರಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಬಾಯ್.